ದೇವರು ಮನುಷ್ಯನು ಒಂಟಿಗನಾಗಿರುವಂಥದ್ದು ಒಳ್ಳೆಯದಲ್ಲ ಎಂದು ಏನಕ್ಕೋಸ್ಕರ ಹೇಳಿದನು ಭಾಗ 2 ನಾವು ಮೊದಲನೇ ಭಾಗದಲ್ಲಿ ಸ್ಪಷ್ಟವಾಗಿ ಕೆಲವೊಂದು ಕಾರ್ಯಗಳನ್ನು ಆಲೋಚನೆ ಮಾಡಿ ಅರ್ಥ ಮಾಡಿಕೊಂಡಿದ್ದೀವಿ. ಈ ಒಂದು 2ನೇ ಭಾಗದಲ್ಲೂ ಕೂಡ ಆ ಒಂದು ಅಂಶಕ್ಕೆ ಆಲೋಚನೆ ಮಾಡಿದ ಆ ಅಂಶಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕೆಲವೊಂದು ವಚನಗಳನ್ನು ನೋಡಿಕೊಂಡು ಕೆಲವೊಂದು ಮಾತುಗಳನ್ನು, ಅಂದರೆ ದೇವರು ಮನುಷ್ಯನ ವಿಷಯದಲ್ಲಿ ಆತನು ಒಂಟಿಗನಾಗಿ ಬಿಡದೆ ಆತನ ಮನುಷ್ಯನನ್ನು ಒಂಟಿತನದಲ್ಲಿ ಯಾವ ಪ್ರಮಾದದಲ್ಲಿ ಬೀಳ್ತಾನೋ ಎನ್ನುವಂಥ ಒಂದು ಭಯದಿಂದ ಆತನು ಎಷ್ಟೋ ಮನುಷ್ಯರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಅವರ ಜೊತೆಯಲ್ಲಿ ಇರಬೇಕೆಂಬುದಾಗಿ ಬಯಸ್ತಾ ಆತನು ಮಾತನಾಡ್ತಿರುವಂಥ ಕೆಲವೊಂದು ಮಾತುಗಳನ್ನು ನಾವು ನೋಡಿಕೊಂಡು ಮುಂದೆ ಸಾಗಿಕೊಳ್ಳೋಣ. ಸಾಮಾನ್ಯವಾಗಿ ನಾವು ಒಬ್ಬಂಟಿಗರಾಗಿ ಇರುವಂಥದ್ದು ಎಂಥ ಪ್ರಮಾದವೋ ಎಂಬುದಾಗಿ ನಾವು ದೇವರ ಆಲೋಚನೆಯನ್ನು ಹೊರತುಪಡಿಸಿ ನಮ್ಮ ಆಲೋಚನೆಯಲ್ಲೂ ಕೂಡ ನಾವು ಆಲೋಚನೆ ಮಾಡಿ ನೋಡಿಕೊಳ್ಳುವಂಥದ್ದಾದರೆ, ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಒಬ್ಬನೇ ಇದ್ದಾಗ ಕತ್ತಲೆ ಅಂದರೆ ಭಯ ಇರ್ತದೆ. ಇಲ್ಲ ಮನುಷ್ಯರಿಲ್ಲದೆ ಇರುವಂಥ ಸ್ಥಳಗಳಲ್ಲಿ ಒಂದು ವೇಳೆ ಅವರು ಇರಬೇಕು ಅಂದರೆ ಆವಾಗ ಭಯ ಇರ್ತದೆ. ಯಾಕೆಂದರೆ ಮನುಷ್ಯನು ಒಂಟಿತನದಲ್ಲಿದ್ದರೆ ಬಹಳ ಬಲಹೀನನಾಗಿ ಹೋಗ್ತಾನೆ ಎನ್ನುವಂಥದ್ದು ನಾವೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಬಲಹೀನನಾಗೋದ್ರೆ ಮನುಷ್ಯನು ಆ ಒಂದು ಸಮಯದಲ್ಲಿ ಯಾವ ಅಪಾಯ ಬೇಕಾದರೂ ಸಂಭವಿಸ್ಬೋದು, ಇಲ್ಲ ಆತನು ಯಾವ ಪಾಪವನ್ನು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೂ ನಡಿಬೋದು. ಯಾಕೆಂದರೆ ಮನುಷ್ಯನು ಒಬ್ಬಂಟಿಗನಾಗಿದ್ದಂಥ ಸಮಯದಲ್ಲೇ ತಪ್ಪಿನ ಆಲೋಚನೆ ಮಾಡುವಂಥ ಅವಕಾಶಗಳು ಬಹಳ ಮಟ್ಟಿಗೆ ಇರ್ತದೆ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಮನುಷ್ಯನು ಒಬ್ಬಂಟಿಗನಾಗಿದ್ದಂಥ ಸಮಯದಲ್ಲಿ ಯಾವುದೋ ಒಂದು ಅಪಾಯದಲ್ಲಿ ಮುಳುಗಿ ಹೋಗ್ತಾನೆ ಎನ್ನುವಂಥ ತಿಳಿದಂಥ ದೇವರೇ 2 ಕೊರಿಂಥಿಯ 6ನೇ ಅಧ್ಯಾಯದಲ್ಲಿ ಏನು ಮಾತಾಡ್ತಾ ಇದ್ದಾರೆ ಒಂದು ಸಾರಿ ಗಮನಿಸಿ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 16ನೇ ವಚನದಿಂದ 18ನೇ ವಚನವನ್ನು ಗಮನಿಸಿ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯನ್ನು ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾನೆ. ನಾವೇನು ಅಂದ್ಕೊಳ್ತಾ ಇದ್ದೀವಿ ಅಂದರೆ ದೇವರು ಪರಲೋಕದಲ್ಲಿ ಇದ್ದಾನೆ, ಆತನೇನು ನಮ್ಮ ಜೊತೆಯಲ್ಲಿ ಬರ್ತಾನೆ, ಆತನು ಯಾವ ರೀತಿಯಾಗಿ ನಮ್ಮನ್ನು ಸಂತೈಸ್ತಾನೆ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಇವತ್ತು ನಾವು ಬಹಳವಾಗಿ ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿಯಿಂದ ಬಹಳಷ್ಟು ದೂರ ಅಂದ್ಕೊಳ್ಳಿ. ದೂರ ಹೋದಂಥ ಸಮಯದಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಅವರ ಜ್ಞಾಪಕದಲ್ಲಿನೇ ಇರ್ತದೆ. ಅಂದರೆ ಏನು ಮಾಡ್ತಾ ಇದ್ದೀರೋ, ಏನಾಯಿತು ಎನ್ನುವಂಥ ಆಲೋಚನೆಯಿಂದ. ಆ ರೀತಿಯಾಗಿ ಆತನ ಪರಲೋಕದಲ್ಲಿ ಇದ್ದರೂ ಕೂಡ ಆತನು ನಮ್ಮ ಆಲೋಚನೆಯಲ್ಲೇ ಇರ್ತಾ ನಮ್ಮ ವಿಷಯದಲ್ಲಿ ಆತನು ಕುಂದಿ ಹೋಗ್ತಾ ಇದ್ದಾನೆ ಎನ್ನುವಂಥ ಮಾತನ್ನು ಸ್ಪಷ್ಟವಾಗಿಯೂ ತಿಳಿಸುತ್ತೆ. ಗಮನಿಸಿ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ದೇವರು ಪರಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ, ಅಂಥದ್ದು ಇಲ್ಲಿ ವಾಸ ಮಾಡೋದಕ್ಕಾಗುತ್ತೆ? ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ ಅಂದರೆ ದೇವರಿಗೆ ನಮ್ಮ ಮೇಲೆ ಎಷ್ಟು ಮಟ್ಟಿಗೆ ಮನಸ್ಸಿದೆಯೋ. ಒಂಟಿತನವನ್ನು ತಿಳಿದಂಥ ದೇವರು ಕೋಟ್ಯಾನುಕೋಟಿ ವರ್ಷಗಳು ಆತನು ಒಂಟಿತನವನ್ನು ಅನುಭವಿಸಿರುವಂಥ ದೇವರು ಆ ಒಂದು ಅನುಭವದಲ್ಲಿ ಆತನು ಆವೇದನೆ ಪಟ್ಟಿದ್ದನು, ಎಷ್ಟರ ಮಟ್ಟಿಗೆ ಆತನು ಮಕ್ಕಳನ್ನು ಪಡಿಬೇಕು ಎನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾನೆ ಅಂದರೆ ಒಂಟಿತನ ಎನ್ನುವಂಥದ್ದು ಆತನಿಗೆ ಎಂಥ ಒಂದು ಬೇಜಾರಾಗಿದೆಯೋ ಆಲೋಚನೆ ಮಾಡಿ. ಮನುಷ್ಯನು ಅದಕ್ಕೆ ಒಂಟಿಗನಾಗಿ ಇರಬಾರ್ದು ಎನ್ನುವಂಥ ಆಲೋಚನೆಯಿಂದಲೇ ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆ ಆಗಿರುವೆರು. ಅಂದರೆ ದೇವರು ಮನುಷ್ಯನ ಸಹವಾಸವನ್ನು ಮಾಡುವುದಕ್ಕೆ, ಮನುಷ್ಯನನ್ನೇ ಒಬ್ಬಂಟಿಗನಾಗಿ ಬಿಡದೇ ಇರುವುದಕ್ಕೆ ಆತನೇನು ಮಾಡ್ತಾ ಇದ್ದಾನೆ, ಆತನ ಪ್ರಯತ್ನ ಪಡ್ತಾ ಇದ್ದಾನೆ. ಮತ್ತು ಆತನ ಎಷ್ಟೋ ಮಾತುಗಳನ್ನು ಆತನು ಹೇಳ್ತಾ ಇದ್ದಾನೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಿದೆ. ಈಗ ದೇವರು ಇಲ್ಲಿ ದೇವರೇನೋ ನಾನು ಅವರ ಮಧ್ಯದಲ್ಲಿ ತಿರುಗಾಡ್ತೀನಿ, ವಾಸ ಮಾಡ್ತೀನಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪರಲೋಕದಲ್ಲಿ ಆತನಿದ್ದಾನಲ್ಲ, ಯಾವ ರೀತಿಯಾಗಿ ದೇವರು ಬರ್ತಾನೆ ಅಂತೇಳಿ ನಾವು ಅಂದ್ಕೋಬೋದು. ಆದರೆ ಅದು ತಪ್ಪು. ಯಾಕೆ ಅಂದರೆ ದೇವರು ಸರ್ವವ್ಯಾಪಿ. ಅಂದರೆ ದೇವರು ಸರ್ವವ್ಯಾಪಿ ಅಂದರೆ ಏನಂದ್ರೆ ಅರ್ಥ ಅಂತಂದ್ರೆ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಈಗ ನಾವು ತೆಗೆದುಕೊಳ್ಳುವಂಥ ನಮ್ಮ ಶರೀರಕ್ಕೆ ತೆಗೆದುಕೊಳ್ಳುವಂಥ ಆಕ್ಸಿಜನ್ ಎಲ್ಲ ಕಡೆ ಇದೆಯಾ ಅಂದರೆ ಎಲ್ಲ ಕಡೆ ಇದೆ ಅಂತ ಎಂಬುದಾಗಿ ನಂಬ್ತೀವಿ. ಆ ರೀತಿಯಾಗಿ ದೇವರ ಕಣ್ಣು ದೃಷ್ಟಿಗಳು ಈ ಒಂದು ಭೂಮಿಯ ಮೇಲೆ ಎಲ್ಲ ಕಡೆ ಇರ್ತದೆ. ಆತನ ಕಣ್ಣು ದೃಷ್ಟಿಗಳು ಈ ಭೂಮಿ ಮೇಲೆ ಎಲ್ಲ ಕಡೆ ಇಳ್ದಲೇ ಇದ್ದಿದ್ರೆ ಯೋಬನ ವಿಷಯದಲ್ಲಿ ದೇವರು ಮಾತಾಡ್ತಿರ್ಲಿಲ್ಲ. ಯೋಬನ ಮೇಲೆ ಗಮನ ಇಟ್ಟಿಯ ಭೂಲೋಕದಲ್ಲಿ ಎಲ್ಲ ಆತನು ನೀತಿವಂತನಾಗಿ ನಡ್ಕೊಳ್ತಾ ಇದ್ದಾನೆ ಎಂಬುದಾಗಿ ಸೈತಾನನ ಕೈಯಲ್ಲಿ ದೇವರು ಹೇಳ್ತಾ ಇದ್ದಾರೆ ಅಂತ ಅಂದರೆ ಯೋಬನ ವಿಷಯದಲ್ಲಿ. ಅಂದರೆ ಯೋಬನನ್ನ
ಗುರುತಿ ಮಾತಾಡಿಸ್ಬೇಕು ಅಂದ್ರೆ ಇಡೀ ಪ್ರಪಂಚವನ್ನೇ ಆತನು ಎಲ್ಲ ಮನುಷ್ಯರನ್ನ ಗುರುತಿಸಿ ನೋಡಿದಾಗ ಮಾತ್ರ ಈತ ನೀತಿವಂತ ಎನ್ನುವುದಾಗಿ ಗೊತ್ತಾಗೋದು. ಆ ರೀತಿಯಾಗಿ ದೇವರು ಎಲ್ಲ ಕಡೆ ಇದ್ದಾನೆ ಮತ್ತು ಎಲ್ಲವನ್ನ ನೋಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಮತ್ತು ಯೋಹಾನ್ ಸುವಾರ್ತೆ 14ನೇ 23ನೇ ವಚನದಲ್ಲಿ ಕ್ರಿಸ್ತನು ಹೇಳುವಂಥ ಮಾತನ್ನ ನೋಡಿ. ಆತನ ಅದಕ್ಕೆ ಹೇಳ್ತಾ ಇದ್ದಾನೆ, ಏನು ನಾವು ದೇವರು ನಮ್ಮನ್ನು ಒಬ್ಬಂಟಿಗರಾಗಿ ಬಿಡಲ್ಲ ಎನ್ನುವಂಥ ತಿಳಿದಂಥ ಕ್ರಿಸ್ತನು ಯೋಹಾನ್ ಸುವಾರ್ತೆ 14ನೇ 23ನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾನೋ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವನು, ಅವನನ್ನು ನನ್ನ ತಂದೆಯು ಪ್ರೀತಿಸುವನು, ಮತ್ತು ನಾವಿಬ್ಬರೂ ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತುಗಳನ್ನು ಕೈಕೊಂಡು ನಡೆಯುವುದಿಲ್ಲ. ನೀವು ಆಲಿಸುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ತಂದೆಯ ಮಾತು. ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುವನು, ಅವನನ್ನ ನನ್ನ ತಂದೆಯೂ ಪ್ರೀತಿಸುವನು, ಮತ್ತು ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ಳುವೆವು. ಅಂದ್ರೆ ದೇವರು ಬಂದು, ಕ್ರಿಸ್ತನು ಬಂದು ನಮ್ಮ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ತಾನಂತೆ. ಬಿಡಾರ ಮಾಡಿಕೊಳ್ತಾನ? ಹೌದು. ನಾವು ಅಂದ್ಕೊಂತೀವಿ ಬಿಡಾರ ಅಂದ್ರೆ ಗುಡಾರ ಅಲ್ವಾ, ನಮ್ಮ ಮನೆಯ ಪಕ್ಕದಲ್ಲಿ ಎಲ್ಲ ಬಂದು ಗುಡಾರ ಹಾಕಿಕೊಳ್ತಾನೇನೋ ಅಂತ. ಆ ರೀತಿಯಾಗಲ್ಲ, ಆತನ ಆತ್ಮಿಕವಾಗಿ ಮಾತಾಡ್ತಾ ಇದ್ದಾನೆ, ಆತ್ಮೀಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಾವು ಹೇಳ್ತಾ ಇರ್ತೀವಿ, ನಾವು ಬಹಳವಾಗಿ ಪ್ರೀತಿ ಮಾಡುವಂಥವರ ಬಳಿಯಲ್ಲಿ ನಾನು ಯಾವಾಗಲೂ ನಿನ್ನ ಜ್ಞಾಪಕದಲ್ಲೇ ಇರ್ತೀನಿ, ನಾನು ಯಾವಾಗಲೂ ನಿನ್ನ ಒಂದು ಆಲೋಚನೆಗಳಲ್ಲೇ ಇರ್ತೀನಿ, ನಿನ್ನ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀನಿ ಅಂತ. ದೇವರು ಪರಲೋಕದಲ್ಲಿ ಇದ್ರೂ ಕೂಡ, ಕ್ರಿಸ್ತನು ಪರಲೋಕದಲ್ಲಿ ಇದ್ರೂ ಕೂಡ ನಮ್ಮ ಆಲೋಚನೆಯಲ್ಲಿ, ನಮ್ಮ ಜ್ಞಾಪಕದಲ್ಲಿ ಇರುವಂಥ ಮಾತುಗಳನ್ನು ಆತನು ಮತ್ತೆ ಮತ್ತೆ ಜ್ಞಾಪಕ ಪಡಿಸ್ತಾ ಇದ್ದಾನೆ. ಅದಕ್ಕೆ ಅಪೊಸ್ತಲರ ಕೃತ್ಯಗಳು 17:26ನೇ ವಚನದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಗಮನಿಸಿ. ಒಂದು ವೇಳೆ ಅವರು ತಡ ಮಾಡಿ ಕಂಡುಕೊಂಡಾರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಅಂದ್ರೆ ದೇವರು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ ಎಂಬುದಾಗಿದೆ. ಅಂದ್ರೆ ಯಾವ ಮನುಷ್ಯನಿಗೂ ದೇವರು ದೂರವಾಗಲ್ಲ. ನಾವು ಕೆಲವರು ಮನುಷ್ಯರು ನಾವು ಅಯೋಗ್ಯವಾಗಿ ನಾವು ಮಾತಾಡ್ತೀವಿ, ದೇವರು ನಮ್ಮನ್ನ ಕೈ ಬಿಟ್ಬಿಟ್ಟಿದ್ದಾನೆ, ದೇವರು ನಮ್ಮನ್ನ ಕೈ ಬಿಟ್ಟು ದೂರ ಹೋಗಿದ್ದಾನೆ, ದೇವರು ನಮ್ಮನ್ನ ಏನೋ ಕಡೆಯ ರೀತಿಯಲ್ಲಿ ಕಾಣ್ತಾ ಇದ್ದಾನೆ ಅಂತನ, ದೇವರು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾನೆ ಅಂತ. ದೇವರು ಯಾವ ಮನುಷ್ಯನಿಗೂ ದೂರವಾದವನಲ್ಲ. ಅಂದ್ರೆ ಒಬ್ಬಂಟಿತನವನ್ನ ಅನುಭವಿಸಿದಂಥ ದೇವರು ಮನುಷ್ಯನು ಒಬ್ಬಂಟಿಗನಾಗಿದ್ರೆ ಪಾಪ ಮಾಡ್ತಾನೆ ಎನ್ನುವಂತ ತಿಳಿದಂಥ ದೇವರು ಆತನು ಯಾರಿಗೂ ದೂರವಾಗಿರದೆ ಇರುವಂತ ರೀತಿಯಲ್ಲಿ ಹತ್ತಿರದಲ್ಲಿ ಇದ್ದುಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು 14:18 ಏನ್ ಹೇಳ್ತಿದ್ದಾನೋ ಗಮನಿಸಿ. ಯೋಹಾನನ ಬರೆದ ಸುವಾರ್ತೆ 14ನೇ 18ನೇ ವಚನವನ್ನ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇದು ಸ್ವಲ್ಪ ಕಾಲ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಕ್ರಿಸ್ತನು ಹೇಳುವಂತ ಮಾತು, ನಾನು ನಿಮ್ಮನ್ನು ಅನಾಥರಾಗಿ ಬಿಡಲ್ಲ ಅಂತ. ಇವತ್ತು ಬೀದಿಯಲ್ಲಿ ಬಿದ್ದಿರುವಂತ ಅನಾಥರ ಪರಿಸ್ಥಿತಿಯನ್ನು ನೋಡಿದ್ರೆ ಬಹಳ ಮಟ್ಟಿಗೆ ನೋವಾಗುತ್ತೆ. ಯಾಕೆಂದ್ರೆ ಅವರಿಗೆ ಸಂತೈಸುವಂಥವ್ರು ಇರಲ್ಲ, ಅವರ ಕಷ್ಟಕ್ಕೆ ಸಹಾಯ ಮಾಡುವಂಥವ್ರು ಇರಲ್ಲ, ಅವರಿಗೆ ಸಮಾಧಾನವನ್ನ ಹೇಳುವಂಥವ್ರು ಇರಲ್ಲ, ಅವ್ರಿಗೆ ಆಶ್ರಯ ಕೊಡುವಂಥವ್ರು ಇರಲ್ಲ. ಅಂಥ ಪರಿಸ್ಥಿತಿ ಇದ್ರೆ ಹೆಂಗಿರ್ತತೆ? ಅದು ಭಯಂಕರ ಕಷ್ಟ. ದೇವರು ಅದಕ್ಕೆ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಅಂತನ. ಅಂದ್ರೆ ಮನುಷ್ಯನು ಒಂಟಿಗನಾಗಿದ್ರೆ ಅಪಾಯ ಎಂಬುದನ್ನು ತಿಳಿದಂಥ ದೇವರು ಆತನ ಈ ಮಾತನ್ನು ಹೇಳ್ತಾ ಇದ್ದಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಒಂದು ಸಂಗತಿ. ಮತ್ತೆ ಯೆಶಾಯನ ಗ್ರಂಥ 49:21 ಓದಿ. ಯೆಶಾಯನ ಗ್ರಂಥ 49ನೇ ಅಧ್ಯಾಯ 29ನೇ ವಚನವನ್ನ 21 ಓದಿ. ಆಗ ನೀನು ನಿನ್ನ ಮನದೊಳಗೆ, ನನಗೋಸ್ಕರ ಇವರನ್ನು ಯಾರು ಹೆತ್ತರು? ನಾನು ಮಕ್ಕಳನ್ನು ಕಳೆದುಕೊಂಡವಳು, ಪುತ್ರಹೀನಳು, ದೇಶಭ್ರಷ್ಟಳು, ತಿರುಕಳು, ಇವರನ್ನು ಸಾಕಿದವರು ಯಾರು? ಆಹಾ, ನಾನು ಒಂಟಿಯಾಗಿ ಉಳಿದಿದ್ದೇನಲ್ಲ, ಇವರೆಲ್ಲಿದ್ದರು ಅಂದುಕೊಳ್ಳುವೆ. ಸಾಕು. ನೀನು ನಿನ್ನ ಮನದೊಳಗೆ, ನನಗೋಸ್ಕರ ಇವರನ್ನು ಯಾರು ಎತ್ತರೋ. ಅಂದ್ರೆ ದೇವರು ಇಲ್ಲಿ ಇಸ್ರಾಯೇಲರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಇಸ್ರಾಯೇಲರನ್ನ ಐಗುಪ್ತ ದೇಶದಿಂದ ಬಿಡಿಸಿ ಕಾಪಾಡ್ಕೊಂಡ್ಬರ್ತಾ ಅವ್ರು ಎಷ್ಟೋ ಅಪರಾಧಗಳನ್ನ ಮಾಡ್ತಾ ಅವರು ದೇವರಿಗೆ ಬೇಜಾರು ಮಾಡಿದಂಥ ಸಮಯದಲ್ಲೂ ಕೂಡ ಆತನು ಅವರ ಮೇಲೆ ಕೆಲವೊಂದು ಸಮಯದಲ್ಲಿ ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಅನಂತರ ಆತನು ಎಷ್ಟೋ ಪ್ರೀತಿಯನ್ನ ಮಾಡ್ಕೊಂಡ್ಬರ್ತಾ ಇದ್ದಾನೆ. ಅವರೆಲ್ಲರನ್ನೂ ಆ ರೀತಿಯಾಗಿ ಆತನು ಪ್ರೀತಿ ಮಾಡ್ಕೊಂಡ್ ಬರ್ತಾ ಇದ್ರು ಕೂಡ ಆ ಮನುಷ್ಯನ್ ಏನ್ ಅಂದ್ಕೊಂತ ಇದ್ದಾನೆ ಅಂದ್ರೆ ಇಸ್ರಾಯೇಲರ ವಿಷಯದಲ್ಲಿ ದೇವರು ಮಾತನಾಡುವಂತ ಮಾತಿದು. ನೀನು ನಿನ್ನ ಮನದೊಳಗೆ, ನನಗೋಸ್ಕರ ಇವರನ್ನ ಯಾರು ಎತ್ತರು? ನಾನು ಮಕ್ಕಳನ್ನ ಕಳೆದುಕೊಂಡವಳು, ಪುತ್ರಹೀನಳು, ದೇಶಭ್ರಷ್ಟಳು, ತಿರುಕಳು,
ಇವರನ್ನ ಸಾಕಿ ಸಲಹಿದವರು ಯಾರು? ಆಹಾ, ನಾನು ಒಂಟಿಯಾಗಿ ಉಳಿದಿದ್ದೇನಲ್ಲ, ಇವರೆಲ್ಲಿದ್ದರೂ ಅಂದುಕೊಳ್ಳುವಿ. ಅಂದ್ರೆ ಒಂಟಿಯಾಗಿ ಇದ್ದೀನಲ್ಲ ಎಂಬುದಾಗಿ ಅಂದುಕೊಳ್ತೀಯ ಎಂಬುದಾಗಿ ದೇವರು ಇಸ್ರಾಯೇಲರ ವಿಷಯದಲ್ಲಿ ಮಾತಾಡ್ತಾ ಇದ್ದಾರೆ. 22ನ ಗಮನಿಸಿ. ಕರ್ತನಾದ ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಜನಾಂಗಗಳಿಗೆ ಕೈಸನ್ನೆ ಮಾಡಿ ದೇಶಾಂತರಗಳವರೆಗೆ ನನ್ನ ಧ್ವಜವನ್ನು ಎತ್ತುವೆನು. ಅವರು ನಿನ್ನ ಕುಮಾರರನ್ನು ಎದೆಗಪ್ಪಿಕೊಂಡು ಬರುವರು, ನಿನ್ನ ಕುಮಾರ್ತೆಯರನ್ನು ಹೆಗಲ ಮೇಲೆ ಕರತರುವರು. ಅಂದ್ರೆ ದೇವರು ಯಾವ ರೀತಿಯಾಗಿ ಸಂತೈಸ್ತಾನೆ ಅಂತ ಅಂದ್ರೆ, ದಯವಿಟ್ಟು ನಿಮ್ಮ ಮೈಕನ್ನ ಮ್ಯೂಟ್ ಮಾಡ್ಕೊಳ್ಳಿ. ದೇವರು ಮನುಷ್ಯನನ್ನ ಯಾವ ರೀತಿಯಾಗಿ ಸಂತೈಸ್ತಾನೆ ಅಂದ್ರೆ, ದೇವರೇ ನೇರವಾಗಿ ಇಳಿದು ಬಂದು ಮನುಷ್ಯನನ್ನ ಸಂತೈಸಲ್ಲ. ಯಾಕೆಂದ್ರೆ ದೇವರು ಈ ಭೂಮಿನ ಸ್ಪರ್ಶ ಮಾಡೋದಕ್ಕೆ, ಈ ಭೂಮಿಯಲ್ಲಿ ಇಳಿದು ಬರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯನ ಯಾವ ರೀತಿಯಾಗಿ ಸಂತೈಸ್ತಾನೆ ಅಂತ ಅಂದ್ರೆ, ಕೀರ್ತನೆ ಗ್ರಂಥ 50ನೇ ಕೀರ್ತನೆ 15ನೇ ವಚನವನ್ನ ಗಮನಿಸಿ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಅಂತ. ಅಂದ್ರೆ ಕಷ್ಟ ಕಾಲದಲ್ಲಿ ಮೊರೆ ಇಟ್ಟರೆ ದೇವರು ಬಿಡಿಸ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಇದೆ. ಯಾವ ರೀತಿಯಾಗಿ ನಾವು ದೇವರಿಗೆ ಮೊರೆ ಇಡಬೇಕು, ದೇವ್ರು ಯಾವ ರೀತಿಯಾಗಿ ಬಿಡಿಸ್ತಾನೆ? ದೇವ್ರು ನೇರವಾಗಿ ಬಂದು ಬಿಡಿಸ್ತಾನ? ಬಿಡಿಸಲ್ಲ. ಈ ಪ್ರಕೃತಿಯಲ್ಲೇ ಇರುವಂತವರುಗಳ ಮೂಲಕವಾಗಿನೇ ದೇವ್ರು ಮಾಡ್ತಾನೆ. ಅಂದ್ರೆ ಈ ಪ್ರಕೃತಿಯ ಒಡಲಿನಲ್ಲಿ ಇರುವಂತ ಮನುಷ್ಯನ ಮೂಲಕವಾಗಿ ಆಗಿರ್ಬೋದು, ಯಾವ ಮೂಲಕವಾಗಿ ಆದ್ರೂ ದೇವ್ರು ಕಾಪಾಡ್ತಾನೆ ಎನ್ನುವಂತ ಮಾತನ್ನು ಆತನೇ ಭರವಸೆ ಕೊಡ್ತಾ ಇದ್ದಾನೆ. ಕಷ್ಟ ಕಾಲದಲ್ಲಿ ಮೊರೆ ಇಡ್ರಿ, ನಾನು ನಿಮ್ಮನ್ನ ಬಿಡಿಸ್ತೀನಿ, ಆಗ ನನ್ನ ಕೊಂಡಾಡ್ತೇನೆ ಎಂಬುದಾಗಿ ಆತನು ಹೇಳುವಂತ ಮಾತನ್ನ ನಾವಿಲ್ಲಿ ಚೆನ್ನಾಗಿ ತಿಳ್ಕೊಳ್ಬೇಕಾಗಿರುವಂತ ವಿಚಾರ. ಇವತ್ತು ಒಂಟಿತನ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಅಪಾಯ ಅಂತ ಅಂದ್ರೆ, ಕೆಲವೊಂದು ವಯಸ್ಸಾಗಿರುವಂತ ವೃದ್ಧಾಪ್ಯದಲ್ಲಿರುವಂತ ತಂದೆ ತಾಯಿಗಳು ಇರ್ತಾರೆ. ಆ ತಂದೆ ತಾಯಿಗಳನ್ನು ಒಂದು ವೇಳೆ ಒಂಟಿಯಾಗಿ ಬಿಟ್ಬಿಟ್ರೆ, ಯಾರು ಅವ್ರನ್ನ ಸಾಕದೇ ಇರುವಂತ ರೀತಿಯಲ್ಲಿ ಯಾವುದೊಂದು ಓಲ್ಡ್ ಏಜ್ ಹೋಮಲ್ಲೋ ಬಿಟ್ಬಿಟ್ಟು ದೂರ ಹೋಗ್ಬಿಟ್ರೆ, ಅವರು ಆ ಒಂಟಿತನದಲ್ಲೇ ಆಲೋಚನೆ ಮಾಡಿ ಕೊನೆಯದಾಗಿ ಸಾಯುವಂತ ಪರಿಸ್ಥಿತಿಗೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ, ಒಬ್ಬ ಸಾಮಾನ್ಯವಾಗಿರುವಂತ ಮನುಷ್ಯರನ್ನೇ ಒಂಟಿಗತನ ಎನ್ನುವಂಥದ್ದು ಎಷ್ಟೋ ಒಂದು ರೀತಿಯಲ್ಲಿ ಕಾಡುತ್ತೆ. ಆದರೆ ಆ ವೃದ್ಧಾಪ್ಯದಲ್ಲಿರುವಂಥವ್ರಿಗೆ ಅದಿನ್ನೂ ಭಯಂಕರವಾದಂಥ ಪರಿಸ್ಥಿತಿ. ಯಾಕಂದರೆ ನಾವು ಇಷ್ಟೊಂದು ವರ್ಷಗಳು ಕಷ್ಟಪಟ್ಟು ಸಾಕಿ ಮಕ್ಕಳನ್ನು ಎತ್ತು ಎಲ್ಲ ಮಾಡಿದ್ದೀವಿ. ಆದರೆ ಆ ಒಂದು ಮನುಷ್ಯರು ಆ ಮಕ್ಕಳು, ನಾವೆತ್ತಂಥ ಮಕ್ಕಳೇ ನಮಗೆ ನಮ್ಮ ಜೊತೆಯಲ್ಲಿ ಇಲ್ವಲ್ಲ ಎಂಬುದಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಯಾವ ಮನುಷ್ಯನು ಕೂಡ ವಯಸ್ಸಾಗಿರುವಂಥ ತಂದೆ ತಾಯಿಗಳನ್ನು ತಿರಸ್ಕಾರ ಮಾಡದೇ ಇರುವಂಥ ರೀತಿಯಲ್ಲಿ, ಅವ್ರನ್ನ ಬಹಳಷ್ಟು ಮಟ್ಟಿಗೆ ಒಂಟಿತನದಲ್ಲಿ ಬಿಡದೇ ಇರುವಂಥ ರೀತಿಯಲ್ಲಿ ಅವರ ಜೊತೆಯಲ್ಲಿ ಕಾಲ ಕಳೆಯಬೇಕು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ದೇವರೇ ಈ ಮಾತುಗಳಲ್ಲಿ ನಮಗೆ ಒಂದರಲ್ಲ ಒಂದು ರೀತಿಯಾಗಿ ಅರ್ಥ ಮಾಡಿಸ್ತಾ ಇದ್ದಾನೆ ಎನ್ನುವಂಥದ್ದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಬೇಕಾಗಿರುವಂಥ ವಿಚಾರ. ಇವತ್ತು ಮನುಷ್ಯರ ವಿಷಯದಲ್ಲಿ ಒಬ್ಬ ಮನುಷ್ಯನು ಒಂಟಿಗನಾಗಿದ್ದರೆ ಆತನಿಗೆ ಸಂತೈಸಬೇಕು. ಯಾವ ಮನುಷ್ಯನನ್ನು ಒಂಟಿಗನಾಗಿ ಬಿಡಬಾರ್ದು. ಒಂಟಿಗನಾಗಿ ಒಂದು ವೇಳೆ ಬಿಟ್ಟರೆ ಮನುಷ್ಯನಿಗೆ ಅಪಾಯ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಆದರೆ ಪರಲೋಕದಲ್ಲಿ ಆತನು ಕೂಡ ಒಂಟಿಗನಾಗಿ ಇದ್ದಾನೆ. ಯಾಕೆ ಅಂದರೆ ಆತನು ಪ್ರೀತಿ ಮಾಡುವಂಥ ನಾವು ಭೂಲೋಕದಲ್ಲಿ ಇರುವಂಥ ಕಾರಣ, ಆತನು ಪ್ರೀತಿ ಮಾಡುವಂಥ ಕೆಲವರು ನರಕಕ್ಕೆ ಹೋಗಿರುವಂಥ ಕಾರಣ, ಆತನು ಪ್ರೀತಿ ಮಾಡುವಂಥ ನಾವೆಲ್ಲರೂ ಕೂಡ ಇನ್ನೂ ಆತನ ಬಳಿಗೆ ಸೇರದೇ ಇರುವಂಥ ಕಾರಣ ಆತನು ಕೂಡ ಒಂಟಿತನವನ್ನು ಅನುಭವಿಸ್ತಾ ಇದ್ದಾನೆ. ಮತ್ತು ದೇವರ ಒಂಟಿತನವನ್ನು ಯಾವ ರೀತಿಯಾಗಿ ನೀಗಿಸ್ಬೇಕು, ಯಾವ ಮನುಷ್ಯನನ್ನು ಒಬ್ಬಟ್ಟಿಗನಾಗಿ ಬಿಡಬಾರ್ದು ಎಂಬುದಾಗಿ ಡಾಕ್ಟರ್ ಹೇಳ್ತಾರೆ. ಆತನಿಗೇನೋ ಅಪಾಯ ಅಂತ ಹೇಳಿ ಒಬ್ಬ ಮನುಷ್ಯನನ್ನು ಸಂತೈಸ್ತೀವಿ ಅಂದರೆ, ದೇವರು ಕೂಡ ಒಂಟಿಗನಾಗಿದ್ದಾನೆ. ಆತನು ಪರಲೋಕದಲ್ಲಿ ಕೋಟಿ ದೇವದೂತರುಗಳಿದ್ರೂ ಕೂಡ ಅವರ ವಿಷಯದಲ್ಲಿ ಸಂತೋಷ ಇಲ್ಲ ದೇವರಿಗೆ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವಂಥ ಕಾರಣ ಯೇಸು ಕ್ರಿಸ್ತನನ್ನೇ ಒಪ್ಪಿಸಿಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನ ಪರಲೋಕದಲ್ಲಿ ಇದ್ರೂ ಕೂಡ ಆತನಿಗೆ ಸಮಾಧಾನ ಎನ್ನುವಂಥದ್ದಿಲ್ಲ. ಮತ್ತು ನಾವು ದೇವರನ್ನ ಯಾವ ರೀತಿಯಾಗಿ ಸಂತೈಸಬೇಕು, ದೇವರನ್ನ ಯಾವ ರೀತಿಯಾಗಿ ನಾವು ಸಮಾಧಾನ ಪಡಿಸಬೇಕು, ದೇವರ ಒಂಟಿತನವನ್ನು ಯಾವ ರೀತಿಯಾಗಿ ನಾವು ನೀಗಿಸ್ಬೇಕು. ದೇವರ ಒಂಟಿತನವನ್ನು ತಿಳಿದಂಥ ಯೇಸು ಕ್ರಿಸ್ತನು ಆತನ ಈ ಶರೀರದೊಂದಿಗೆ ಈ ಭೂಮಿ ಮೇಲೆ ಇದ್ದಂಥ ಸಮಯದಲ್ಲಿ ಆತನು ಏನು ಮಾತನಾಡ್ತಾ ಇದ್ದಾನೋ, ಇಲ್ಲ ಆತನು ಏನು ಕೆಲಸವನ್ನು ಮಾಡಿದನೋ ಆತನು ಮತ್ತಾಯನ ಬರೆದ ಸುವಾರ್ತೆ 14ನೇ 23ನೇ ಓದಿ. ಮತ್ತಾಯನ ಬರೆದ ಸುವಾರ್ತೆ 14ನೇ 23ನೇ ವಚನವನ್ನ. ಆತನ ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಯೇಸು ಇದನ್ನು ಕೇಳಿ ದೋಣಿಯನ್ನು ಹತ್ತಿ ಆ ಸ್ಥಳವನ್ನು ಬಿಟ್ಟು ವಿಂಗಡವಾಗಿ ಅಡವಿಗೆ ಹೋದನು. ಅಂದ್ರೆ ವಿಂಗಡವಾಗಿ ಅಡವಿಗೆ ಹೋದನಂತೆ. ಅಂದ್ರೆ ಏನಕ್ಕೋಸ್ಕರ ಆತನು ವಿಂಗಡವಾಗಿ ಅಡವಿಗೆ ಹೋಗ್ತಾನೆ? ಆತನು ವಿಂಗಡವಾಗಿ ಅಡವಿಗೆ ಹೋಗೋದಕ್ಕೆ ಕಾರಣ ಏನು?
ಯೇಸು ಕ್ರಿಸ್ತನು ಪಬ್ಲಿಕಲ್ಲಿ ಬಂದಂಥ ಜನಗಳಿಗೆಲ್ಲ ಉಪದೇಶವನ್ನು ಮಾಡಿದ್ದಾನೆ. ಉಪದೇಶ ಮಾಡಿದಾಗ್ತಿದ್ದಂಗೆ ಆತನು ಸಪ್ರೇಟ್ ಆಗಿ ಆತನ ಅಡವಿಗೆ ಹೋಗ್ತಾ ಇದ್ದಾನೆ. ಅಡವಿಗೆ ಹೋಗೋದಕ್ಕೆ ಕಾರಣ ಏನು? ಅಡವಿಗೆ ಹೋಗಿ ಏನ್ ಮಾಡ್ತಾನೆ ಅಂದ್ರೆ ಆತನು ದೇವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅಂದ್ರೆ ಆತನೇನೋ ಒಂಟಿಗನಾಗಿದ್ದಾನೆ ಅಂತ ಅಲ್ಲ ಇದರ ಅರ್ಥ. ಅಂದ್ರೆ ದೇವರ ಜ್ಞಾಪಕಗಳಲ್ಲಿ, ದೇವರ ಜೊತೆಯಲ್ಲಿ, ದೇವರ ಒಂದು ಅನ್ಯೂನ್ಯತೆಯಲ್ಲಿ ಹೋಗ್ತಾ ಇದ್ದಾನೆ. ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯ 13ನೇ ವಚನದಲ್ಲಿ ಯೇಸು ಕ್ರಿಸ್ತನು ಆತನ ಉಪದೇಶವನ್ನ ಮಾಡಿ ಮುಗಿಸಿದ ಮೇಲೆ ಆತನ ವಿಂಗಡವಾಗಿ ಅಡವಿಗೆ ಹೋಗೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಈ ದೇವರ ಜೊತೆಯಲ್ಲಿ ಆತನು ಸಂಭಾಷಣೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಯಾಕೆಂದ್ರೆ ಈ ಭೂಮಿ ಮೇಲೆ ಯೇಸು ಕ್ರಿಸ್ತನು ಮನುಷ್ಯನ ಶರೀರದಲ್ಲಿ ಇದ್ದಂಥ ಕಾಲದಲ್ಲಿ ಆತನು ದೇವರ ಮುಖವನ್ನು ನೋಡಿಲ್ಲ. ಅಂದ್ರೆ ನಾವು ಯಾವ ರೀತಿಯಾಗಿ ಈ ಭೂಮಿ ಮೇಲೆ ಶರೀರದೊಂದಿಗೆ ಇದ್ದಂಥ ಕಾಲದಲ್ಲಿ ಆತನು ನಾವು ದೇವರನ್ನು ನೋಡದೆ, ದೇವರ ಜೊತೆಯಲ್ಲಿ ಮಾತನಾಡದೆ, ದೇವ್ರು ನಮ್ಮನ್ನು ನೋಡ್ತಾ ಇದ್ದಾನೆ, ದೇವ್ರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ದೇವ್ರು ನಮ್ಮ ಜೊತೆಯಲ್ಲಿ ಇದ್ದಾನೆ ಎನ್ನುವಂಥ ಒಂದು ಆಲೋಚನೆಯಿಂದ ಬದುಕ್ತೀವೋ ಆ ರೀತಿಯಾಗಿ ಯೇಸು ಕ್ರಿಸ್ತನು ಕೂಡ ಈ ಭೂಮಿ ಮೇಲೆ ಶರೀರದೊಂದಿಗೆ ಇದ್ದಂಥ ಸಮಯದಲ್ಲಿ ಆತನು ದೇವರನ್ನು ನೋಡಿಲ್ಲ, ದೇವರ ಜೊತೆಯಲ್ಲಿ ಆತನು ಮಾತನಾಡಿಲ್ಲ. ಆತನು ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತೀವೋ ಆತನು ಅದೇ ರೀತಿಯಾಗಿ ಆತನು ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ನಾವು ಯಾವ ರೀತಿಯಾಗಿ ದೇವರಿದ್ದಾನೆ ಅಂತೇಳಿ ಬಲಪಟ್ಟಿದ್ದೀವೋ ಆ ರೀತಿಯಾಗಿ ಆತನು ಕೂಡ ಬಲಪಟ್ಟಿದ್ದಾನೆ. ಆತನ ಶಿಲ್ಬೆ ಮೇಲೆ ಅದಕ್ಕೇನೆ ಆತನು ಕೂಗ್ಕೊಳ್ತಾನೆ, ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಕೈ ಬಿಟ್ಬಿಟ್ಟಿದೀಯಾ, ಅಂದ್ರೆ ನನಗೆ ಇಂಥ ಒಂದು ಗತಿ ಬಂದಿದೆ, ನನ್ನ ಕೈ ಬಿಟ್ಬಿಟ್ಟಿದೆಯಾ ಎಂಬುದಾಗಿ. ಅಂದ್ರೆ ನಾವು ಯಾವ ರೀತಿಯಾಗಿದ್ದೀವೋ ಆ ರೀತಿಯಾಗಿನೇ ಯೇಸು ಕ್ರಿಸ್ತನು ಕಾಲ ಕಳೆದಿರುವಂಥ ಕಾರಣ ಆತನು ಆ ದೇವರ ವಾಕ್ಯವನ್ನು ಹೇಳಿ ಮುಗಿಸಿದ ತಕ್ಷಣ ಆತನು ಒಬ್ಬಂಟಿಗನಾಗಿ ಹೋಗುವುದಕ್ಕೆ ಕಾರಣ ಏನು ಅಂದ್ರೆ ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತಹ ಸಂಗತಿ. ಮತ್ತೆ 23ನೇ ವಚನವನ್ನ ಗಮನಿಸಿ, ಅದರಲ್ಲೇನೇನೆ 14:23 ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ಆತನು ಜನರ ಗುಂಪುಗಳನ್ನು ಕಳುಹಿಸಿ ಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಎಂಬುದಾಗಿದೆ. ಪಬ್ಲಿಕ್ ಅಲ್ಲಿ ಆತನ ಪ್ರಸಂಗ ಮಾಡಿದ್ದಾದ್ಮೇಲೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಏಕಾಂತವಾಗಿ ಹೋಗಿದ್ದಾನೆ. ಅಂದ್ರೆ ಒಂಟಿತನವಾಗಿ ಹೋಗಿದ್ದಾನೆ ಅಂತಲ್ಲ ಇದರ ಅರ್ಥ. ದೇವರಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗಿದ್ದಾನೆ. ಈ ಭೂಮಿ ಮೇಲೆ ಶೆಡ್ಯೂಲ್ ಇದೆ. ಯೇಸು ಕ್ರಿಸ್ತನು ಏನೇ ಮಾಡಬೇಕು ಅಂದ್ರು ಎಲ್ಲವೂ ಕೂಡ ದೇವರು ಮೊದಲೇ ತೀರ್ಮಾನ ಮಾಡಿದ್ದಾನೆ. ಇಂಥ ದಿನ ಇಂಥ ಕೆಲಸವನ್ನೇ ಮಾಡಬೇಕು, ಇಂಥ ದಿನ ಇಂಥ ಕೆಲಸವನ್ನೇ ಮಾಡಬೇಕು ಎಂಬುದಾಗಿ ಎಲ್ಲ ಮನುಷ್ಯರ ವಿಷಯದಲ್ಲಿ ಯಾವ ರೀತಿಯಾಗಿ ದೇವರು ಮೊದಲೇ ಬರ್ಕೊಂಡಿದ್ದಾನೋ ಆ ರೀತಿಯಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಆತನ ಬರ್ಕೊಂಡಿರುವಂತ ಕಾರಣ ಆತನ ಅದರಂತೆ ದೇವರ ಕೆಲಸವನ್ನು ಮುಗಿಸಿ ದೇವರ ಜೊತೆಯಲ್ಲಿ ಮಾತನಾಡುವುದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅಂದ್ರೆ ಒಂಟಿತನ ಎನ್ನುವಂಥದ್ದು ಪ್ರಮಾದ ಎನ್ನುವಂಥದ್ದನ್ನ ತಿಳಿದಂತ ಕ್ರಿಸ್ತನು ಆತನು ಯಾವ ಡಿಸ್ಟರ್ಬೆನ್ಸ್ ಇಲ್ಲದ ಜಾಗಗಳಲ್ಲಿ ಹೋಗಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ನಾವು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ದೇವರಿಗೆ ಇಷ್ಟವಾಗಿ ಇರುವಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸು ಕ್ರಿಸ್ತನ ಮಾಡಿರುವಂಥ ಎಲ್ಲ ಪ್ರಾರ್ಥನೆಗಳು ಕೂಡ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂಥವುಗಳು, ದೇವರಿಗೆ ಸಂಬಂಧಪಟ್ಟಂಥವುಗಳು, ದೇವರ ವಿಷಯಗಳಿಗೆ ಸಂಬಂಧಪಟ್ಟಂಥವುಗಳು. ಆದರೆ ನಾವು ಮಾಡುವಂಥ ಪ್ರಾರ್ಥನೆಗಳು ಯಾವುದಕ್ಕೆ ಸಂಬಂಧಪಟ್ಟಂಥವುಗಳು ಅಂದರೆ ಈ ಲೋಕಕ್ಕೋಸ್ಕರ ಸಂಬಂಧಪಟ್ಟಂಥವು, ಪಾಪಕ್ಕೋಸ್ಕರ ಸಂಬಂಧಪಟ್ಟಂಥವು, ಇಲ್ಲ ನಮ್ಮ ಸ್ವಇಚ್ಛೆಗೋಸ್ಕರ ಸಂಬಂಧಪಟ್ಟಂಥವುಗಳು. ಒಂದು ವೇಳೆ ನಮ್ಮ ಸ್ವಇಚ್ಛೆಗೋಸ್ಕರ, ನಮ್ಮ ಒಂದು ದುರುದ್ದೇಶಗಳಿಗೋಸ್ಕರ ಮಾಡಿದಂಥ ಪ್ರಾರ್ಥನೆಗಳನ್ನು ದೇವರು ಕೇಳಿ ಅದನ್ನು ಸಫಲಪಡಿಸ್ತಾನ ಅಂತ ಹೇಳಿ ನೋಡಿದ್ರೆ ಯಾಕೋಬನ ಗ್ರಂಥ 4ನೇ ಅಧ್ಯಾಯ 3ನೇ ವಚನದಲ್ಲಿ ಏನಿದೆಯೋ ಗಮನಿಸಿ. ನೀವು ಬೇಡಿದರೂ ಬೇಡಿದ್ದನ್ನ ನಿಮ್ಮ ಭೋಗಗಳಿಗೋಸ್ಕರ, ಅಂದ್ರೆ ನಾವು ದೇವರಿಂದ ಏನೇನು ಬೇಡ್ಕೊಳ್ತೀವಿ ಅಂದ್ರೆ ನಮ್ಮ ಭೋಗಗಳಿಗೋಸ್ಕರ. ದೇವರಿಂದ ನನಗೆ ಕಾರ್ ಬೇಕು, ದೇವರಿಂದ ನನಗೆ ಆರೋಗ್ಯ ಬೇಕು, ದೇವರಿಂದ ನನಗೆ ಬಂಗಲೆ ಬೇಕು, ದೇವರಿಂದ ನನಗೆ ಅಧಿಕಾರ ಬೇಕು, ದೇವರ ನಮ್ಮ ಮಕ್ಕಳು ಒಳ್ಳೊಳ್ಳೆ ಆಫೀಸರ್ಗಳಾಗಬೇಕು, ನಮ್ಮ ಮಕ್ಕಳುಗಳು ಒಳ್ಳೊಳ್ಳೆ ಹುದ್ದೆಗಳಲ್ಲಿ ಇರಬೇಕು. ಇದೆಲ್ಲವೂ ಕೂಡ ಭೋಗಗಳಿಗೋಸ್ಕರ ಮಾಡುವಂತ ಪ್ರಾರ್ಥನೆಗಳು. ಇಂಥ ಒಂದು ಪ್ರಾರ್ಥನೆಗಳು ಏನಾಗುತ್ತೋ ಮುಂದೆ ನೋಡ್ದಿ, ನಿಮ್ಮ ಭೋಗಗಳಿಗಾಗಿ ಉಪಯೋಗಿಸಬೇಕೆಂಬ ಅಭಿಪ್ರಾಯಪಟ್ಟು ಬೇಡಿಕೊಳ್ಳುವುದರಿಂದ ನಿಮಗೆ ದೊರೆಯುವುದಿಲ್ಲ. ವ್ಯಭಿಚಾರಿಗಳು ನೀವು. ಸಾಕು. ಇಲ್ಲಿ ನೋಡಿ, ನಾವು ದುರಭಿಪ್ರಾಯ ಪಟ್ಟು ಬೇಡಿಕೊಳ್ಳುವಂತ ಕಾರಣ ಯಾವುದು ಕೂಡ ನಿಮಗಿದು ದೊರಕುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಆಲೋಚನೆ ಮಾಡಬೇಕು, ನಾವು ದೇವರ ವಿಷಯದಲ್ಲಿ ಸರಿಯಾದಂಥ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ದಲೇ ಇದ್ರೆ ನಮ್ಮ ಭೋಗಗಳಿಗೋಸ್ಕರ ಮಾಡಿಕೊಳ್ಳುವಂಥ ಯಾವ ಪ್ರಾರ್ಥನೆ ಆಗಿರ್ಬೋದು ಅದು ದೇವರಿಂದ ದೊರಕಲ್ಲ. ಯಾಕೆಂದ್ರೆ ನಾವು ಮಾಡಬೇಕಾಗಿರುವಂಥ ಪ್ರಾರ್ಥನೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನಕ್ಕೆ ಅನುಸಾರವಾಗಿ ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ಇದ್ರೆ ಮಾತ್ರವೇ ನಾವು ಮಾಡುವಂಥ ಪ್ರಾರ್ಥನೆಗಳಲ್ಲಿ ನೀತಿ ಇರಬೇಕು. ದೇವರು ಅವಾಗಲೇ ನಮ್ಮ ಪ್ರಾರ್ಥನೆಗಳನ್ನು ಕೇಳ್ತಾನೆ, ಅದನ್ನು ಮಾಡ್ತಾನೆ.
ಇಲ್ಲಾಂದ್ರೆ ಯಾವುದನ್ನು ಮಾಡಲ್ಲ. ನಮ್ಮ ಭೋಗಗಳಿಗೋಸ್ಕರ ಮಾಡ್ಕೊಂಡಂಥ ಪ್ರಾರ್ಥನೆಗಳು ಸಫಲವಾಗದಲ್ಲಿರುವುದಕ್ಕೆ ಕಾರಣ ಏನು ಅಂತ ಅಂದ್ರೆ ಇದೆ. ಇವತ್ತು ನಾವು ಬೇಕಂದ್ರೆ ಬಹಳಷ್ಟು ಮಟ್ಟಿಗೆ ಅನುಮಾನ ಇದ್ರೆ ಚೆಕ್ ಮಾಡ್ಬೋದು. ಬೇಕಾದ್ರೆ ದೇವರಿಂದ ನನಗೆ ಬಹಳಷ್ಟು ದುಡ್ಡು ಬೇಕು ಅಂದ್ರೆ ದೇವರು ಅದನ್ನು ಅನುಗ್ರಹಿಸಲ್ಲ. ಇಲ್ಲ ಬಹಳಷ್ಟು ನನಗೇನು ಶ್ರೀಮಂತಿಕೆ ಬೇಕು ಅಂದ್ರೆ ಅದನ್ನ ಅನುಗ್ರಹಿಸಲ್ಲ. ನನಗೆ ಬಹಳಷ್ಟು ಜನಬಲ ಬೇಕು ಅಂದ್ರೆ ಅದನ್ನ ಅನುಗ್ರಹಿಸಲ್ಲ. ನೀನು ಏನನ್ನು ಕೇಳಿದ್ರು ನಿನ್ನ ದುರಭಿಪ್ರಾಯದಿಂದ ನೀನು ಏನೇ ಕೇಳಿದ್ರು ಕೂಡ ದೇವರು ಅದನ್ನು ಕೊಡಲ್ಲ. ದೇವರು ಕೊಡಬೇಕು ಅಂದ್ರೆ ಅದು ನೀತಿಯುಳ್ಳಂಥದ್ದಾಗಿದ್ರೆ, ದೇವರ ಲೆಕ್ಕದಲ್ಲಿ ಅಮೂಲ್ಯವಾದಂಥದ್ದಾಗಿದ್ರೆ ಮಾತ್ರವೇ. ಆದರೆ ಯೇಸು ಕ್ರಿಸ್ತನು ಮಾಡಿರುವಂಥ ಯಾವ ಪ್ರಾರ್ಥನೆಗಳು ಕೂಡ ಆತನ ಭೋಗಕ್ಕೋಸ್ಕರ ಆತನು ಮಾಡಿಕೊಂಡಿಲ್ಲ. ಈ ಭೂಮಿಯಲ್ಲಿ ಇದ್ದಂಥ ಕಾಲದಲ್ಲಿ ಆತನು ಪರಿಶುದ್ಧವಾಗಿ ಬದುಕ್ತಾ ದೇವರ ರಾಜ್ಯ, ದೇವರ ನೀತಿಗೋಸ್ಕರವೇ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನ ಅಲ್ಲೆಲ್ಲ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ದೇವರ ಕೆಲಸವನ್ನು ಮುಗಿಸ್ತಾ ಇದ್ದಾನೆ, ಆತನು ಹೋಗಿ ದೇವರ ಬಳಿಯಲ್ಲಿ ಸಂಭಾಷಣೆ, ದೇವರ ಜೊತೆಯಲ್ಲಿ ಆತನು ದೇವರಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ. ಆತನು ಯಾವ ಕ್ಷಣದಲ್ಲಿ ಆತನು ಪ್ರಸಂಗ ಮಾಡಿ ಮುಗಿಸಿದ್ರು ಕೂಡ ಆತನು ಹೋಗಿ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ. ಅಂದ್ರೆ ಆತನು ಒಬ್ಬಂಟಿತನವನ್ನ ಇರಬಾರದು ಎನ್ನುವಂಥದ್ದನ್ನ ತಿಳಿದಂತ ಯೇಸು ಕ್ರಿಸ್ತನು ದೇವರ ಒಂದು ಜೊತೆಯಲ್ಲಿ ಅನ್ಯೂನ್ಯತೆಯಲ್ಲಿ ಇದ್ದಾನೆ. ದೇವರ ಜೊತೆಯಲ್ಲಿ ಯಾವಾಗಲೂ ಸಂಭಾಷಣೆಯಲ್ಲಿ ಇದ್ದಾನೆ. ಅಂದ್ರೆ ದೇವರ ಆ ಕಡೆಯಿಂದ, ಅಂದ್ರೆ ಈತನ ಈ ಕಡೆಯಿಂದ ಪ್ರಾರ್ಥನೆ ಮಾಡುವಂಥದ್ದಷ್ಟೇ, ದೇವರ ಆ ಕಡೆಯಿಂದ ಯಾವ ಉತ್ತರ ಬರಲ್ಲ. ಈಗ ನಾವು ಪ್ರಾರ್ಥನೆಯನ್ನ ಮಾಡ್ತೀವಿ, ದೇವ್ರೇನೋ ದೇವ್ರೆ ನನಗೆ ಇಂಥದ್ದು ಬೇಕು ಅಂದ್ರೆ ದೇವ್ರೆ ನನ್ನ ಮಗ ಈತನ ಕೇಳ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಹ್ಞೂ ಕೊಡ್ತೀನಿ ಅಂತಲ್ಲ, ಕೊಡಲ್ಲ ಅಂತಲ್ಲ, ಆತನೇನ ರಿಪ್ಲೈ ಮಾಡ್ತಾನ. ದೇವರ ಮಾತು ನಮಗೆ ಮುಟ್ಟಲ್ಲ. ದೇವರ ಶಬ್ದ ಒಂದ್ ವೇಳೆ ನಮ್ಮ ಮನುಷ್ಯನ ಕಿವಿಗೆ ತಾಕಿದ್ರೆ ಮನುಷ್ಯನ ಸತ್ತೋಗ್ಬಿಡ್ತಾನೆ. ಈಗ ಒಂದ್ ವೇಳೆ ಆಗಿನ ಕಾಲದಲ್ಲಿ ಇದ್ದಂತ ರೀತಿಯಲ್ಲಿ ದೇವದೂತರ ಮೂಲಕವಾಗಿ ಉತ್ತರವನ್ನ ಕಳಿಸ್ತಾನೆ ಅಂದ್ರೆ ಅಂತ ಒಂದು ಕಾಲವೂ ಕೂಡ ಇದಲ್ಲ. ಯಾಕೆಂದ್ರೆ ಪರಿಪೂರ್ಣವಾದಂಥ ಜ್ಞಾನವು ಬರೆಯಲ್ಪಟ್ಟ ಮೇಲೆ, ಸಂಪೂರ್ಣವಾದಂಥದ್ದು ಬಂಧದ ಮೇಲೆ ಅಪೂರ್ಣವಾದಂಥದ್ದು ನಿಂತು ಹೋಗ್ಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆ ರೀತಿಯಾಗಿ ಧರ್ಮಶಾಸ್ತ್ರ ಎನ್ನುವಂಥದ್ದು ಸಂಪೂರ್ಣವಾಗಿ ಬಂದ ಮೇಲೆ ಮನುಷ್ಯನ ಜೊತೆಯಲ್ಲಿ ದೇವದೂತರ ಮೂಲಕವಾಗಿ ಆಗಿರ್ಬೋದು, ಆತನೇ ಮಾತನಾಡ, ಇವೆಲ್ಲವೂ ಕೂಡ ಅಸಂಭವ. ದೇವರು ಮಾತನಾಡುವಂಥದ್ದೇ ಅಸಂಭವ. ದೇವದೂತರ ಮೂಲಕವಾಗಿ ಕಳಿಸುವಂಥದ್ದು ಇವತ್ತಿಗೆ ಇಲ್ಲ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನಾವು ದೇವರು ಒಬ್ಬಂಟಿಗನಾಗಿದ್ದಾನೆ, ಆತನ ಒಂಟಿತನವನ್ನ ನೀಗಿಸ್ಬೇಕು ಅಂದ್ರೆ ನಾವೇನು ಮಾಡಬೇಕು? ದೇವರ ಒಟ್ಟಿಗೆ ಇರಬೇಕು. ಈಗ ದೇವರು ಪರಲೋಕದಲ್ಲಿದ್ದಾನೆ, ನಾವು ಭೂಲೋಕದಲ್ಲಿ ಇದ್ದೀವಿ. ದೇವ್ರನ್ನ ನೋಡೋದಕ್ಕೆ ಸಾಧ್ಯ ಇಲ್ಲ. ದೇವರ ಒಟ್ಟಿಗೆ ಯಾವ ರೀತಿಯಾಗಿ ಇರೋದು? ದೇವರೊಟ್ಟಿಗೆ ನಾವು ಇರೋದಕ್ಕಾಗುತ್ತಾ? ದೇವರು ನಾವು ಯಾವ ರೀತಿಯಾಗಿ ನಾವು ಜೊತೆಗಿರೋದಕ್ಕಾಗುತ್ತೆ ಅಂತ ನಾವು ಆಲೋಚನೆ ಮಾಡಿದ್ರೆ, ನಾವು ದೇವರ ಒಟ್ಟಿಗೆ ನಾವು ಪರಲೋಕಕ್ಕೆ ಹೋದಾಗಲೇ ಇರೋದಕ್ಕಾಗದ. ಆದ್ರೆ ಈ ಭೂಮಿ ಮೇಲೆ ಯಾವ ರೀತಿಯಾಗಿ ಇರ್ಬೋದು? ಸಭೆಯೊಟ್ಟಿಗೆ ಇರುವಂಥದ್ದೇ ದೇವರೊಟ್ಟಿಗೆ ಇದ್ದಂಗೆ. ಅಂದ್ರೆ ಸಭೆಯ ಅನ್ಯೂನ್ಯತೆಯಲ್ಲಿ ಇರುವಂಥದ್ದೇ ದೇವರ ಜೊತೆಯಲ್ಲಿ ಇದ್ದಂಗೆ, ಮತ್ತೆ ದೇವರ ಸಹವಾಸದಲ್ಲಿ ಇದ್ದಂಗೆ, ದೇವರ ಜೊತೆಯಲ್ಲಿ ಅನ್ಯೂನ್ಯತೆಯಲ್ಲಿ ಇದ್ದಂಗೆ. ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂಥ ಸಂಗತಿ. ಒಬ್ಬಂಟಿಗರಾಗಿರ್ಬಾರ್ದು. ದೇವರ ಸಹವಾಸದಲ್ಲಿ ಯಾವ ರೀತಿಯಾಗಿರ್ಬೇಕು? ದೇವರ ಜೊತೆಯಲ್ಲಿ ಇರಬೇಕು ಅಂದ್ಕೊಂತೀವಿ. ದೇವರ ಜೊತೆ ಅಂದ್ರೆ ಇರುವಂಥದ್ದು ಅಂದ್ರೆ ಏನು? ಸಭೆಯೊಟ್ಟಿಗೆ ದೇವರ ಕೆಲಸಗಳಲ್ಲಿ ಎಲ್ಲರೂ ಸೇರಿ ದೇವರ ಕೆಲಸವನ್ನ ಮಾಡ್ತಾ, ಎಲ್ಲರೂ ಸೇರಿ ದೇವರ ವಾಕ್ಯಗಳನ್ನ ಕೇಳುತ್ತಾ, ಎಲ್ಲರೂ ಸೇರಿ ದೇವರ ಬಗ್ಗೆ ಆಲೋಚನೆ ಮಾಡ್ತಾ, ಎಲ್ಲರೂ ಸೇರಿ ದೇವರ ಬಗ್ಗೆ ಮಾತಾಡಿಕೊಳ್ತಾ ಇರುವಂಥದ್ದು ಶ್ರೇಷ್ಠವಾದಂಥ ಸಹವಾಸ, ಶ್ರೇಷ್ಠವಾದಂಥ ಅನ್ಯೂನ್ಯತೆ. ಇದಕ್ಕೋಸ್ಕರವೇ 1 ಕೊರಿಂಥ 1:9 ಏನು ಮಾತನಾಡ್ತಾ ಇದ್ದಾನೋ ದೇವರು ಅದನ್ನು ಗಮನಿಸಿ. 1 ಕೊರಿಂಥ 1:9 ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ದೇವರು ನಂಬಿಗಸ್ತನು, ಕರ್ತನಾದಂಥ ಯೇಸು ಕ್ರಿಸ್ತನ ತನ್ನ ಮಗನಾದಂಥ ಅನ್ಯೋನ್ಯತೆಗೆ ಕರೆದ ದೇವರು ಎಂಬುದಾಗಿದೆ. ಏನಕ್ಕೋಸ್ಕರ ಮಗನ ಅನ್ಯೋನ್ಯತೆಗೆ ಕರೀತಾ ಇದ್ದಾನೆ? ಅನ್ಯೋನ್ಯತೆ ಅಂದ್ರೆ ಏನಂದ್ರೆ ಸಹವಾಸ. ತೆಲುಗು ಬೈಬಲಲ್ಲಿ ಸ್ಪಷ್ಟವಾಗಿ ಈ ಮಾತು ಸಹವಾಸ ಎಂಬುದಾಗಿದೆ. ತನ್ನ ಮಗನ ಸಹವಾಸಕ್ಕೆ ದೇವರು ಕರೆಯುವುದಕ್ಕೆ ಕಾರಣ ಏನು ಅಂದ್ರೆ, ಮನುಷ್ಯನ ಒಬ್ಬಂಟಿಗನಾಗಿ ಇರಬಾರ್ದು ಎನ್ನುವಂಥ ಆಲೋಚನೆಯಿಂದಲೇ. ಮನುಷ್ಯನ ಒಬ್ಬಂಟಿಗನಾಗಿದ್ದು ಕೆಲಸಕ್ಕೆ ಬಾರದಂಥ ಆಲೋಚನೆಗಳನ್ನು ಮಾಡಿಕೊಳ್ತಾ ಆತ ಅದರಲ್ಲಿ ಕುಂದಿ ಹೋಗಬಾರ್ದು. ಅದಕ್ಕೋಸ್ಕರವೇ ಆತನು ಮತ್ತೇನು ಬದ್ಧ ಸುವಾರ್ತೆಗಳಲ್ಲಿ ನೀವು ಚಿಂತೆ ಮಾಡಿ ಒಂದು ಮಳ ಮುದ್ದವಳೆಯೋದಕ್ಕೆ ಸಾಧ್ಯವಾ ಎಂಬುದಾಗಿ ಆತನು ಮಾತನಾಡಿದ್ದಾನೆ. ಅಂದರೆ ಮನುಷ್ಯನು ಅತಿಯಾಗಿ ಆಲೋಚನೆ ಮಾಡ್ತಾ ಚಿಂತಿಸುತ್ತಾ ಪ್ರಯೋಜನ ಇಲ್ಲ. ಅದರಿಂದ ಅಪಾಯವೇ ಹೆಚ್ಚಾಗಿರ್ತತೆ ಹೊರತು ಅದರಿಂದ ಯಾವ ಲಾಭವೂ ಇಲ್ಲ. ಅದರಿಂದ ಮನುಷ್ಯನಿಗೆ ನಷ್ಟ ಎನ್ನುವಂಥದ್ದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಸಂಗತಿ. ಇದನ್ನು ತಿಳಿದಂಥ ದೇವರೇ ಅದಕ್ಕೆ ತನ್ನ ಮಗನ ಸಹವಾಸಕ್ಕೆ ಕರೆದಿದ್ದಾನೆ ಎಂಬುದಾಗಿದೆ. ಅಂದರೆ ದೇವರು ಯೇಸು ಕ್ರಿಸ್ತನನ್ನು ಭೂಮಿ ಮೇಲೆ ಕಳಿಸಿಕೊಟ್ಟಿದ್ದಾನೆ. ಆತನ ಮೂಲಕವಾಗಿ ಸಭೆಯನ್ನು ಪ್ರಾರಂಭ ಮಾಡಿದ್ದಾನೆ. ಸಭೆಯನ್ನು ಸೇರ್ಬೇಕೆಂಬುದಾಗಿ ಆತನ ಆಜ್ಞೆಯನ್ನು ಕೂಡ ಕೊಟ್ಟಿದ್ದಾನೆ. ದೇವರ ಕೆಲಸಗಳನ್ನು ಆತನು ನೆರವೇರಿಸುವಂಥ ಒಂದು ಮಕ್ಕಳಾಗಿ ಈ ಭೂಮಿ ಮೇಲೆ ಜೀವಿಸಬೇಕು, ಒಬ್ಬಂಟಿಗರಾಗಿ ಇರಬಾರ್ದು ಅಂತ ಆಲೋಚನೆಯಿಂದಲೇ ಇವೆಲ್ಲ ಆಜ್ಞೆಗಳನ್ನು ಕೊಟ್ಟಿರುವಂಥದ್ದು. ಮತ್ತೆ ಅಪೊಸ್ತಲರ ಕೃತ್ಯಗಳು 2:42 ಅಪೊಸ್ತಲರು ಏನು ಮಾಡಿದ್ರು ಅದನ್ನು ಗಮನಿಸಿ.
ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಚನವನ್ನ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿ ಸಹೋದರರ ಅನ್ಯೋನ್ಯತೆ ಎಂಬುದಾಗಿದೆ. ಇದೇ ಮತ್ತು ತೆಲುಗು ಬೈಬಲ್ ಸಹವಾಸ ಎಂಬುದಾಗಿದೆ. ಅಂದ್ರೆ ಇವರೆಲ್ಲರೂ ಕೂಡ ಅಪೊಸ್ತಲರು ತಂದೆಯಾದಂಥ ದೇವರ ಮನಸ್ಸನ್ನು ತಿಳಿದಂಥ ಯೇಸು ಕ್ರಿಸ್ತನು ಮೊಟ್ಟ ಮೊದಲದಾಗಿ ಮನುಷ್ಯನು ಒಬ್ಬಂಟಿಗನಾಗಿದ್ರೆ ಏನಾಗಿ ಹೋಗ್ತಾನೆ ಎನ್ನುವಂಥದ್ದನ್ನು ತಿಳಿದಂಥ ದೇವರು ಸಹಕಾರಿಯನ್ನ ಕೊಟ್ಟಿದ್ದಾನೆ, ಮನುಷ್ಯರನ್ನ ಕೊಟ್ಟಿದ್ದಾನೆ. ಇದನ್ನು ತಿಳಿದಂಥ ಯೇಸು ಕ್ರಿಸ್ತನು ದೇವರು ನನ್ನ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ದೇವರ ಒಂದು ವಿಷಯದಲ್ಲಿ ಆತನು ಎಷ್ಟೋ ಮಾತುಗಳನ್ನ ತಿಳಿಸಿದ್ದಾನೆ. ಇದನ್ನ ತಿಳಿದಂಥ ಅಪೊಸ್ತಲರು ಕೂಡ ಸಹೋದರರ ಸಹವಾಸದಲ್ಲಿ ಇರುತ್ತಾ, ದೇವರ ಒಂದು ಅನ್ಯೋನ್ಯತೆಯಲ್ಲಿ ಇರುತ್ತಾ ಎಲ್ಲರೂ ಒಗ್ಗಟ್ಟಾಗಿ 1ನೇ ಶತಮಾನದಲ್ಲಿ ಜೀವಿಸಿದ್ದಾರೆ. ಆದರೆ ಇದರಲ್ಲಿ ಯಾವ ರೀತಿಯಾಗಿ ನಾವು ಸಹವಾಸದಲ್ಲಿ ಇರಬೇಕು, ಯಾವ ರೀತಿಯಾಗಿ ನಾವು ಅನ್ಯೋನ್ಯತೆಯಲ್ಲಿ ಇರಬೇಕು ಅಂತ ಅಂದ್ರೆ ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 24ನೇ ವಚನವನ್ನ ಓದಿ. ಇಬ್ರಿಯರಿಗೆ ಬರೆದ ಪುಸ್ತಕ 10ನೇ ಅಧ್ಯಾಯ 24ನೇ ವಚನವನ್ನ. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುತ್ತಿರಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. 25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಭೆಯಾಗಿ ಕೂಡಿಕೊಳ್ಳುವುದನ್ನ ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ಅಂದ್ರೆ ಸಭೆಯಾಗಿ ರೂಢಿಯಾಗಿ ಯಾರು ಬಿಡಬಾರ್ದು, ಸಭೆಯಾಗಿ ಸೇರ್ಲೇಬೇಕು. ಅದು ಸತ್ಯವಾಗಿ ಸತ್ಯವನ್ನ ಬೋಧನೆ ಮಾಡುವಂತ ಸಭೆ ಆಗಿದ್ರೆ ಮಾತ್ರ ಸಭೆಯಾಗಿ ಸೇರ್ಬೇಕಲ್ಲ ಅಂತ ಹೇಳಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಬೋಧನೆ ಮಾಡುವಂತ ಸಭೆಗಳಿಗೆ ಹೋಗ್ಬಾರ್ದು. ಸತ್ಯವಾಗಿ ಬೋಧನೆ ಮಾಡುವಂತ ಸಭೆಗಳ ಸಹವಾಸದಲ್ಲಿ, ಸಭೆಗಳ ಅನ್ಯೂನ್ಯತೆಯಲ್ಲಿ ಇರಲೇಬೇಕು. ಈಗ ನಾವಿಲ್ಲೆಲ್ಲ ಸೇರಿರುವಂಥದ್ದು ಸಭೆ. ಯಾಕೆಂದ್ರೆ ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 18ನೇ 20ನೇ ವಚನದಲ್ಲಿ ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನು ಇದ್ದೀನಿ ಎಂಬುದಾಗಿ ಆತನ ಹೇಳಿದ್ದಾನೆ. ಆ ರೀತಿಯಾಗಿ ನಾವಿಲ್ಲಿಗೆ ಸಭೆಯಾಗಿ ಸೇರಿರುವಂಥ ಕಾರಣ ದೇವರಿದ್ದಾನೆ, ಇದು ಸಭೆ. ಈ ರೀತಿಯಾಗಿ ದೇವರ ಅನ್ಯೂನ್ಯತೆಯಲ್ಲಿ, ದೇವರ ಒಂದು ಸಹವಾಸದಲ್ಲಿ ಇರಬೇಕು ಎನ್ನುವಂಥದ್ದೇ ಇಲ್ಲಿರುವಂಥ ಮಾತು. ಯಾಕೆಂದರೆ 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆಂದು ಇನ್ನು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಅಂದ್ರೆ ದೇವರ ಒಂದು ಯೇಸು ಕ್ರಿಸ್ತನು ಬರುವಂತ ಕಾಲವು ದಿನದಿಂದ ದಿನಕ್ಕೆ ಹತ್ತರವಾಗ್ತಾ ಇರುವಂತ ಕಾರಣ ಒಬ್ಬ ಮನುಷ್ಯನು ತಪ್ಪು ಮಾಡಿದಂಥ ಸಮಯದಲ್ಲಿ ಇನ್ನೊಬ್ಬ ಮನುಷ್ಯನ ಎಚ್ಚರಿಕೆಯನ್ನು ಕೊಟ್ಟು ನಡೆಸಬೇಕು. ಯಾರೊಬ್ಬ ಸಭೆ ಬಿಟ್ಟಿದ್ದಾನೆ ಅಂದ್ರೆ ಅವನು ದೇವರ ಸಹವಾಸಕ್ಕೆ ತೆಗೆದುಕೊಂಡು ಬರಬೇಕು. ಯಾರೋ ಒಬ್ಬ ಆತನು ದೇವರ ಮಾತುಗಳನ್ನು ಹೊರತುಪಡಿಸಿ ದೇವರ ಮಾತುಗಳನ್ನು ಬಿಟ್ಟಾಕಿ ಬದುಕ್ತಾ ಇದ್ದಾನೆ ಅಂದ್ರೆ ಆತನ ಸರಿಯಾದಂಥ ರೀತಿಗೆ ತಂದು ನೀತಿ ಮಾರ್ಗದಲ್ಲಿ ನಡೆಯುವಂತೆ ಮಾಡಬೇಕು. ಯಾವತ್ತೂ ಸಹವಾಸವನ್ನ ಬಿಟ್ಟು ಹೋಗ್ಬಾರ್ದು. ಸಭೆಗಳಲ್ಲಿ ಏರುಪೇರುಗಳು ಬರುತ್ತೆ, ಸಹವಾಸದಲ್ಲಿದ್ದಾಗ ಕಷ್ಟ ಸುಖಗಳು ಬರುತ್ತೆ. ಹಾಗಂತ ಯಾವುದಕ್ಕೂ ಒಂದು ವಿಚಾರಗಳಿಗೆ ತಲೆ ಕೆಡಿಸಿಕೊಂಡು ಕೆಲವೊಂದು ವಿಚಾರಗಳಿಗೆ ನಾವು ಬೇಜಾರು ಮಾಡಿಕೊಂಡು ದೇವರ ಸಹವಾಸವನ್ನು ಬಿಟ್ಟು ಹೋಗುವಂಥದ್ದು, ಮೀಟಿಂಗ್ಗಳನ್ನ ಬಿಟ್ಟು ಹೋಗುವಂಥದ್ದು, ಸಭೆಗಳನ್ನು ಬಿಟ್ಟು ಹೋಗುವಂಥದ್ದು ಅದು ತಪ್ಪು. ಯಾಕೆ ಅಂತಂದ್ರೆ ಪ್ರೀತಿ ಎಲ್ಲವನ್ನ ಸಹಿಸುತ್ತೆ ಎಂಬುದಾಗಿ ಹೇಳ್ತದೆ. ನಮಗೆ ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇದ್ರೆ ಯಾಕೆ ಈ ಬೇಜಾರು, ಯಾಕೆ ಈ ನೋವುಗಳು ಬರುತ್ತೆ? ಯಾವುದು ಬರಲ್ಲ. ಅಂದ್ರೆ ನಾವು ಬೇಜಾರು ಮಾಡ್ಕೊಂಡು ಸಭೆಯನ್ನು ಬಿಟ್ಟು ಹೋಗುವಂತ ರೀತಿಯಲ್ಲಿ ಆಗ್ತಾ ಇದೆ, ಇಲ್ಲ ಯಾವೊಬ್ಬ ಮನುಷ್ಯನನ್ನ ದೂರವಾಗುವಂತ ಪರಿಸ್ಥಿತಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತೇಳಿ ನೋಡ್ಬೇಕು. ನಾವು ಒಬ್ಬರನ್ನ ಪ್ರೀತಿ ಮಾಡ್ತಾ ಇಲ್ಲ ಅಂತನ. ಒಂದ್ ವೇಳೆ ಚೆದರಿ ಹೋಗುವಂತವನಿಗೆ ಏನಾಗುತ್ತೆ? ಜ್ಞಾನೋಕ್ತಿಗಳು 18:1 ಗಮನಿಸಿ. ಜ್ಞಾನೋಕ್ತಿಗಳ ಗ್ರಂಥ 18ನೇ 1ನೇ ವಚನವನ್ನ. ಜನರಲ್ಲಿ ಸೇರದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನು. ಜನರಲ್ಲಿ ಸೇರದವನು ಸ್ವೇಚ್ಛಾನುಸಾರ ನಡೆಯುತ್ತಾ ಸಮಸ್ತ ಸುಜ್ಞಾನಕ್ಕೂ ರೇಗುವನಂತೆ. ಅಂದ್ರೆ ನಾವೆಲ್ಲರೂ ಅಜ್ಞಾನಕ್ಕೆ ರೇಗಬೇಕು ಅಂತದ ಸುಜ್ಞಾನಕ್ಕೆ ರೇಗ್ತೀವಂತೆ, ಒಳ್ಳೆಯ ಜ್ಞಾನಕ್ಕೆ ರೇಗ್ಬಿಡ್ತಾನಂತೆ. ಹೆಂಗೆ ಅಂದ್ರೆ ಒಬ್ಬ ಮನುಷ್ಯನು ಒಂಟಿಗನಾಗಿರ್ತಾ ಅವಂದೇ ರೂಲು, ಅವಂದೇ ಆಲೋಚನೆಗಳು, ಅವನೇ ಕರೆಕ್ಟು, ಇಲ್ಲ ಅವನೇ ಎಲ್ಲವೂ ಎನ್ನುವಂಥ ರೀತಿಯಲ್ಲಿ ಆತನಿಗೆ ಆಲೋಚನೆ ಬಂದ್ಬಿಡ್ತದೆ. ಅವನು ಆ ರೀತಿಯಾಗಿ ನಾನೇ ದೊಡ್ಡವನೆಂಬುದಾಗಿ ಆತನು ಯಾವಾಗ ತೀರ್ಮಾನ ಮಾಡಿಕೊಳ್ತಾನೋ ಅವನ ಆಲೋಚನೆಯಲ್ಲಿ ಯಾವ ಒಂದು ಒಳ್ಳೆಯ ಮಾತನ್ನು ಇನ್ನೊಬ್ರು ಹೇಳಿದ್ರೆ ಕೇಳಲ್ಲ ಅವನು. ಅದೇ ಇಲ್ಲಿ ಬರೆಯಲ್ಪಟ್ಟಿರೋದು ಸಮಸ್ತ ಸುಜ್ಞಾನಕ್ಕೂ ರೇಗುವನು ಅಂತನ. ಸಮಸ್ತ ಸುಜ್ಞಾನಕ್ಕೂ ರೇಗ್ತಾನಂತೆ. ಅಂದ್ರೆ ಒಬ್ಬ ಮನುಷ್ಯನು ಒಂಟಿಗನಾಗಿದ್ರೆ ಅಪಾಯ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಂಟಿಯಾದಂಥ ಒಂದು ಕುರಿಗೋಸ್ಕರ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಸಾಮ್ಯದಲ್ಲಿ ಏನಾಗುತ್ತೋ
ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಿಂದ ಓದಿ. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ಪಾಪಿಗಳ ಜೊತೆಯಲ್ಲಿ ಸುಂಕದವರ ಜೊತೆಯಲ್ಲಿ ಎಲ್ಲ ಅನ್ಯೂನ್ಯವಾಗಿ ಸಹವಾಸದಲ್ಲಿ ಇದ್ದಾನೆ. ಆ ಇದ್ದಂಥ ಸಮಯದಲ್ಲಿ ಕೆಲವರು ಇವರೆಲ್ಲ ಗುಣಗುಡ್ತಾ ಇದ್ದಾರೆ. ಅವಾಗ ಆತನ ಅವ್ರಿಗೊಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ 3ನೇ ವಚನದಲ್ಲಿ. ಆಗ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು, ಅದೇನೆಂದರೆ, ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ 100 ಕುರಿಗಳಿರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು 99 ಅಡವಿಯಲ್ಲಿ ಬಿಟ್ಟು ಕಳೆದು ಹೋದದ್ದು ಸಿಕ್ಕುವ ತನಕ ಅದನ್ನು ಹುಡುಕಿಕೊಂಡು ಹೋಗದೇ ಇದ್ದಾನೆ. ಸಿಕ್ಕಿದ ಮೇಲೆ ಅವನು ಸಂತೋಷ ಪಡುತ್ತಾ ಅದನ್ನು ತನ್ನ ಹೆಗಲಿನ ಮೇಲೆ ಇಟ್ಟುಕೊಂಡು ತನಗೆ ಮನೆಗೆ ಬಂದು ಸ್ನೇಹಿತರನ್ನು ನೆರೆಹೊರೆಯವರನ್ನು ಕೂಡಿಸಿ, ಕಳೆದು ಹೋಗಿದ್ದ ಕುರಿ ಸಿಕ್ಕಿತು, ನನ್ನ ಸಂಗಡ ಸಂತೋಷಿಸಿರಿ ಎಂದು ಅವರಿಗೆ ಹೇಳುವನಲ್ಲವೇ? ಅದರಂತೆ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅವಶ್ಯವಿಲ್ಲದ 99 ಮಂದಿ ನೀತಿವಂತರಿಗಿಂತ ದೇವರ ಕಡೆಗೆ ತಿರುಗಿಕೊಳ್ಳುವ ಒಬ್ಬ ಪಾಪಿಯ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅಂದ್ರೆ 100 ಕುರಿಗಳಿದ್ದಾಗ ಒಂದು ಕುರಿ ತಪ್ಪಿಸ್ಕೊಂಡ್ರೆ ಆತನು 99 ಕುರಿಗಳನ್ನ ಬಿಟ್ಟು ತಪ್ಪಿಸಿಕೊಂಡಂತ ಒಂದು ಒಂಟಿಯಾದಂತ ಒಂದು ಕುರಿಗೋಸ್ಕರ ಹುಡುಕೊಂಡು ಹೋಗ್ತಾನಂತೆ. ಅದನ್ನ ಕ್ರಿಸ್ತನ್ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಈ ಭೂಮಿ ಮೇಲೆ ದೇವರ ಕರೆಗೆ ತಿರುಗಿಕೊಳ್ಳದೆ ಇರುವಂತ ಎಷ್ಟೋ ಜನ ಅನೀತಿವಂತರು ಇದಾರಲ್ಲ, ದೇವರಿಗೆ ವ್ಯತಿರೇಕವಾಗಿ ಬದುಕ್ತಾ ಇರುವಂತವ್ರು, ದೇವರಿಗೆ ವ್ಯತಿರೇಕವಾಗಿ ಜೀವಿಸುವಂತವ್ರು ಇದಾರಲ್ಲ, ಅವರೆಲ್ಲರಿಗಿಂತ ದೇವರ ಮೇಲೆ ಭಯಭಕ್ತಿಯನ್ನು ಇಟ್ಟುಕೊಂಡು ಬದುಕ್ತಾ ಇರುವಂತ ಯಾವ ಒಬ್ಬನ ವಿಷಯದಲ್ಲೂ ಕೂಡ ದೇವರು ಆತನ ಬಳಿಗೆ ಹೋಗಿ ಆತನನ್ನ ಸಂತೈಸಿ ಆತನನ್ನ ಕಾಪಾಡುವಂತ ವಿಷಯದಲ್ಲಿ ಆತನು ಹೆಚ್ಚು ಸಂತೋಷವುಳ್ಳವನಾಗಿರ್ತಾನೆ. ಅಂದ್ರೆ ದೇವರ ಅಂತ ಒಬ್ಬರೇ ಒಬ್ಬ ಮನುಷ್ಯನಾದ್ರೂ ಕೂಡ ಆತನನ್ನು ಕೂಡ ಒಬ್ಬಂಟಿಗನಾಗಿ ಬಿಡಲ್ಲ. ಯಾಕೆಂದ್ರೆ ಇವತ್ತು ಒಂದು ಆಧುನಿಕತೆಯಲ್ಲಿ ಈ ಪ್ರಪಂಚವನ್ನೇ ನೋಡುವಂತ ಒಂದು ಫೋನ್ಗಳು ನಮ್ಮ ಕೈಯಲ್ಲಿ ಇದ್ರೂ ಕೂಡ ಈ ಫೋನ್ ನೋಡಿ 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 ಸಾಕಾಗಿ ಏನ್ ಮಾಡ್ತೀವಿ, ಯಾರೋ ನಾವು ಪ್ರೀತಿ ಮಾಡುವಂಥವ್ರು ಒಬ್ಬರಿಗೋಸ್ಕರ ನಾವು ಪ್ರೀತಿ ಮಾಡುವಂತ ಅವ್ರಿಗೆ ಫೋನ್ ಮಾಡುವಂಥದ್ದು ಮಾತಾಡಿಸುವಂಥದ್ದನ್ನ ಮಾಡ್ತೀವಿ. ಯಾಕೆ ಇದನ್ನ ಮಾಡ್ತೀವಿ ಅಂತ ಅಂದ್ರೆ ಒಬ್ಬಂಟಿಗರಾಗಿ ಇರುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವೇನೇನೆ ಅಂದ್ರೆ ಒಬ್ಬಂಟಿಗರಾಗಿ ಇರೋದು ಅಷ್ಟು ಬೇಜಾರು ಅಂತಂದ್ರೆ ಅಷ್ಟು ಬೇಜಾರಾಗಿರುವಂಥ ಕಾರಣವೇ ಎಷ್ಟೊತ್ತು ಫೋನ್ ನೋಡಿದ್ರು ಬೇಜಾರು ಅನ್ಸುತ್ತೆ, ಯಾರೋ ಜೊತೆಯಲ್ಲಿ ಮಾತಾಡಬೇಕು ಅನ್ಸುತ್ತೆ, ಫೋನ್ ಮಾಡ್ತೀವಿ, ಮಾತಾಡ್ತೀವಿ, ಎಲ್ಲವನ್ನ ಮಾಡ್ತೀವಿ. ಇದಕ್ಕೆ ಕಾರಣ ಏನು ಅಂದ್ರೆ ಒಂಟಿತನ ಎನ್ನುವಂಥದ್ದನ್ನು ಮನುಷ್ಯನ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ಕಾರಣ. ಇವತ್ತು ಅದೇ ರೀತಿಯಾಗಿ ದೇವರು ಕೂಡ ಒಬ್ಬಂಟಿಗನಾಗಿದ್ದಾನೆ. ಆತನು ನಮ್ಮನ್ನ ಬಯಸ್ತಾ ಇದ್ದಾನೆ. ನಾವು ಕೂಡ ಏನ್ ಮಾಡಬೇಕು, ಆತನನ್ನ ಬಯಸ್ಬೇಕು. ಅಂದ್ರೆ ನಾವು ಯಾವ ರೀತಿಯಾಗಿ ಆತನನ್ನ ಬಯಸ್ಬೇಕು, ಆತನ ಸಹವಾಸದಲ್ಲಿ ಇರಬೇಕು ಅಂದ್ರೆ ದೇವರ ಮಾತುಗಳನ್ನು ಕಲಿತುಕೊಳ್ಳುತ್ತಾ, ದೇವರಿಗೆ ಪ್ರಾರ್ಥನೆಯನ್ನ ಮಾಡುತ್ತಾ, ದೇವರ ಒಂದು ಜ್ಞಾಪಕಗಳಲ್ಲಿ ಇರುತ್ತಾ, ದೇವರ ಕೆಲಸವನ್ನ ಮಾಡ್ತಾ, ದೇವರ ಬಳಿಗೆ ತನ್ನ ಮಕ್ಕಳನ್ನ ಸೇರಿಸುತ್ತಾ ಇರಬೇಕು. ಅದೇ ದೇವರ ಸಹವಾಸ ಅಂದ್ರೆ. ಅದಕ್ಕೋಸ್ಕರ 90ನೇ ಕೀರ್ತನೆ 3ನೇ ವಚನದಲ್ಲಿ ತೆಲುಗು ಬೈಬಲಲ್ಲಿ ನೇರವಾಗಿ ಏನಿದೆ ಅಂತ ಅಂದ್ರೆ, ಕನ್ನಡ ಬೈಬಲಲ್ಲಿ ಮನುಷ್ಯರನ್ನ ಮಣ್ಣಿಗೆ ಸೇರಿಸುತ್ತಿ ಎಂಬುದಾಗಿದೆ, ತೆಲುಗು ಬೈಬಲಲ್ಲಿ ನರುಲಾರ ತಿರುಗಿ ರಂಡನೆ ಎಂಬುದಾಗಿದೆ. ಅಂದ್ರೆ ಮನುಷ್ಯರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದ್ರೆ ಒಂಟಿತನದಲ್ಲಿ ಆತನೂ ಕೂಡ ಇರೋದಕ್ಕೆ ಆಗ್ತಾ ಇಲ್ಲ, ಒಂಟಿತನದಲ್ಲಿ ನಾವು ಕೂಡ ಇರಬಾರ್ದು. ಇವತ್ತು ಈ ಲೋಕದ ಭ್ರಮೆಯಲ್ಲಿ ಹೋಗಿ ನಾವೇನ್ ಮಾಡ್ತಾ ಇದ್ದೀವಿ, ದೇವ್ರನ್ನ ಮರ್ತೋಗ್ತಾ ಇದ್ದೀವಿ. ಆದ್ರೆ ಅಂತ ಸುಖ ಸಂತೋಷದಿಂದ ಅಂದ್ರೆ ಒಳ್ಳೆ ರೀತಿಯಾಗಿ ದೇವ್ರನ್ನ ಧ್ಯಾನ ಮಾಡ್ತಿದ್ರು, ದೇವ್ರನ್ನ ಹಾಡಿ ಹೊಗಳ್ತಾ ಇದ್ರು ಕೂಡ ಪರಲೋಕದಲ್ಲಿ ಆತನಿಗೆ ಸಂತೋಷ ಇಲ್ಲ, ಪರಲೋಕದಲ್ಲಿ ಆತನಿಗೆ ನೆಮ್ಮದಿ ಎನ್ನುವಂಥದ್ದಿಲ್ಲ. ತನ್ನ ಮಕ್ಕಳ ವಿಷಯದಲ್ಲಿ ಅತಿಯಾಗಿ ಆಲೋಚನೆ ಮಾಡ್ತಾ ಇದ್ದಾನೆ. ಅತಿಯಾಗಿ ಆಲೋಚನೆ ಮಾಡ್ತಾ ಮಕ್ಕಳು ಬೇಕು 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 ಎನ್ನುವಂಥ ಆಲೋಚನೆಯಲ್ಲಿ ಆತನು ಹೋಗ್ತಾ ಇದ್ದಾನೆ ಎನ್ನುವಂಥದ್ದನ್ನ ಈ ಮಾತುಗಳು ಸ್ಪಷ್ಟವಾಗಿ ತಿಳಿಸುತ್ತೆ. ನರುಲಾರ ತಿರುಗಿ ರಂಡನೆ ಎಂಬುದಾಗಿದೆ. ಅಂದ್ರೆ ತನ್ನ ಮಗನ ಸಹವಾಸಕ್ಕೆ ಆತನು ಸೇರಿಸಿದ್ದಾನೆ. ಮತ್ತೆ ಆತನು ನಾನು ನಿನ್ನ ಬಳಿಯಲ್ಲೇ ಬರ್ತೀನಿ, ಗುಡಾರವನ್ನ ಮಾಡಿಕೊಳ್ತೀನಿ, ನಿನ್ನನ್ನು ಬಿಟ್ಟು ದೂರ ಹೋಗಲ್ಲ ಎಂಬುದಾಗಿ ಆತನು ಎಷ್ಟೋ ಮಾತುಗಳನ್ನು ಹೇಳುವಂಥದ್ದು ಬೈಬಲಲ್ಲಿ ಕಾಣುತ್ತೆ. ಅಷ್ಟು ಮಾತ್ರವೆಲ್ಲ ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನದಲ್ಲಿ ಏನಿದೆಯೋ ಅದನ್ನು ಗಮನಿಸಿ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನವನ್ನ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತದ್ದನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದನು ಎಂಬುದಾಗಿದೆ. ಅಂದ್ರೆ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವಂತದನ್ನ ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನಂತೆ. ಕೆಟ್ಟು ಹೋಗಿರುವಂತ ಯಾರ ಒಬ್ಬಂಟಿಗರನ್ನು ದೇವರು ಬಿಡಲ್ಲ, ಹುಡುಕಿ ರಕ್ಷಿಸ್ತಾನಂತೆ. ಅಂದ್ರೆ ಏನಕ್ಕೋಸ್ಕರ ಹುಡುಕಿ ರಕ್ಷಿಸ್ತಾರೆ? ಪಾಪದಲ್ಲಿ ಮನುಷ್ಯನು ಇರಬಾರ್ದು, ಮನುಷ್ಯನು ಪಾಪ ಮಾಡ್ತಾ ಆತನು ಬದುಕಬಾರ್ದು. ಪಾಪಿಗಳಿಗೆ
ಪಾತಾಳವೇ ಗತಿ ಹೊರತು ಆತನ ಯಾವುದೇ ಕಾರಣಕ್ಕೂ ಪರಲೋಕವನ್ನು ಸೇರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಸಂಗತಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನವನ್ನು ಓದಿ. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 13ನೇ ವಚನದಿಂದ ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರದೇಶಕ್ಕೆ ಹೊರಟು ಹೋಗಿ, ಅಂದ್ರೆ ಯೇಸು ಕ್ರಿಸ್ತರ ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾನೆ. ಆ ಒಂದು ಸಾಮ್ಯದಲ್ಲಿ ಒಬ್ಬ ತಂದೆ ಇದ್ದಾನೆ, ಒಬ್ಬ ಮಗನಿದ್ದಾನೆ. ಆ ಮಗನ ಏನ್ ಮಾಡ್ತಾನೆ, ಕೆಲವೊಂದು ದುರಾಸೆಯಿಂದ ತಂದೆಯ ಆಸ್ತಿಯಲ್ಲಿ ತನಗೆ ಬರಬೇಕಾಗಿದ್ದಂಥ ಪಾಲನ್ನ ಕೇಳ್ತಾನೆ. ಆ ಪಾಲನ್ನ ಕೇಳಿ ಅದನ್ನು ತೆಗೆದುಕೊಂಡು ದೂರದೇಶಕ್ಕೆ ಹೋಗಿ ಆತನು ಇಷ್ಟ ಬಂದಂಥ ರೀತಿಯಲ್ಲಿ ಬದುಕ್ತಾನೆ. ಆತನಿಗೆ ಏನು ಬೇಕೋ ಆ ರೀತಿಗೆ ಎಲ್ಲ ಬದುಕ್ತಾನೆ. ಆ ಎಲ್ಲ ಬದುಕಿ ಆತನು ಕೊನೆದಾಗ ಆತನಲ್ಲಿ ಇದ್ದಂಥ ಎಲ್ಲ ಹಣವನ್ನ ಖಾಲಿ ಮಾಡ್ಕೊಳ್ತಾನೆ. ಅಂದ್ರೆ ತಂದೆಯಿಂದ ತೆಗೆದುಕೊಂಡು ಬಂದಂಥ ಸ್ವತ್ತನ್ನ, ಅಂದ್ರೆ ತಂದೆಯಿಂದ ತೆಗೆದುಕೊಂಡಂಥ ಸ್ವತ್ತನ್ನ ಮಾರಿ ಬಂದಂಥ ಹಣವನ್ನು ತೆಗೆದುಕೊಂಡೋಗಿ ಈತನ ಇಚ್ಛಾನುಸಾರವಾಗಿ ಬದುಕಿ ಎಲ್ಲವನ್ನ ಕಳೆದುಕೊಂಡಂಥ ಸಮಯದಲ್ಲಿ ಆತನಿಗೆ ಲಾಸ್ಟಿಗೆ ಹಂದಿ ತಿನ್ನುವಂಥ ಕಾಯುಗಳು ಕೂಡ ಸಿಕ್ಕಿಲ್ವಂತ. ಮಾತನ್ನು ಓದಿ ಬೇಗ ಬೇಗ 13ರಿಂದ. ಪಟ್ಟಿಂಗನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂತು. ಏನು ಗತಿ ಇಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನ ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹೊಸವನ್ನು ತೀರಿಸಿಕೊಳ್ಳಬೇಕೆಂದು ಆಶೆಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು, ನನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನು ದೂರದಲ್ಲಿರುವಾಗ ಇಲ್ಲಿ ನೋಡಿ, ಅಂದ್ರೆ ಯೇಸು ಕ್ರಿಸ್ತನು ಹೇಳುವಂತ ಸಾಮ್ಯದಲ್ಲಿ ಮಗನು ತಂದೆಯನ್ನು ಬಿಟ್ಟು ದೂರ ಹೋಗಿದ್ದಾನೆ. ಮತ್ತೆ ಆತನಿಗೆ ಬುದ್ಧಿ ಬಂದಿದೆ. ಬುದ್ಧಿ ಬಂದಂತ ಸಮಯದಲ್ಲಿ ಆತನ ಆಲೋಚನೆ ಮಾಡಿದ್ದಾನೆ. ಅಂದ್ರೆ ನನ್ನ ತಂದೆ ಮನೆಯಲ್ಲಿ ಬಹಳಷ್ಟು ಜನ ಕೂಲಿ ಆಳುಗಳಿದ್ದಾರೆ, ಬೇಕಾದಂಥ ಊಟಗಳು ಅವ್ರಿಗಿದೆ, ನನಗೆ ಇಲ್ಲಿ ಹಂದಿ ತಿನ್ನುವಂಥ ಕಾಯು ಕೂಡ ಇಲ್ಲ. ಅಂತರ ಮಟ್ಟಿಗೆ ನನಗೆ ದುರ್ಗತಿ ಬಂದಿದೆ. ನಾನು ವಾಪಸ್ ತಂದೆ ಬಳಿಗೆ ಹೊರಟೋಗೋಣ. ನಾನು ಕೂಡ ಆತನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಬದುಕೋಣ. ಮನೆಯ ಆಳಾಗಿ, ಮನೆಯ ಮಗನಾಗಿ ಬದುಕೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಮನೆಯ ಆಳಾಗಿ ಬದುಕೋಣ ಎನ್ನುವಂಥ ಆಲೋಚನೆಯಿಂದ ಆತನು ವಾಪಸ್ ಹೋಗ್ತಾ ಇದ್ದಾನೆ. ವಾಪಸ್ ಹೋಗುವಂಥ ಸಮಯದಲ್ಲಿ ದೂರದಿಂದ ಕಂಡಂಥ ತಂದೆ ಮಗನ ವಿಷಯದಲ್ಲಿ ಏನ್ ಮಾಡ್ತಾ ಇದ್ದನೋ 20ನೇ ವಚನವನ್ನು ಗಮನಿಸಿ. ಅವನು ಇನ್ನೂ ದೂರದಲ್ಲಿ ಇರುವಾಗ ಅವನ ತಂದೆಯು ಅವನನ್ನ ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕರಳನ್ನ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು. ಆದರೂ ಮಗನು ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರುದ್ಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನ್ನು ತಂದು ಇವನಿಗೆ ತೊಡಿಸಿರಿ. ಇವನ ಕೈಗೆ ಉಂಗುರವನ್ನು ಇಡಿರಿ, ಕಾಲಿಗೆ ಜೋಡು ಮೆಡಿಸಿರಿ. ಕೊಬ್ಬಿದ ಆ ಪಶುವನ್ನು ತಂದು ಕುಯ್ಯಿರಿ. ಹಬ್ಬ ಮಾಡೋಣ, ಉಲ್ಲಾಸ ಪಡೋಣ. ನನ್ನ ಮಗನು ಸತ್ತಿದ್ದನು, ತಿರುಗಿ ಬದುಕಿ ಬಂದನು ಅಂತ. ಅಂದ್ರೆ ಪರಲೋಕದಲ್ಲಿರುವಂಥ ತಂದೆಯೂ ಕೂಡ ಒಬ್ಬ ಮನುಷ್ಯನ ಈ ಲೋಕದ ಭ್ರಮೆಗೆ ಒಳಪಟ್ಟು ಆತನು ಪಾಪವನ್ನು ಮಾಡ್ತಾ ಇಷ್ಟಾನುಸಾರವಾಗಿ ಜೀವಿಸಿದ್ರು ಕೂಡ ಒಂದು ಸಮಯದಲ್ಲಿ ಆತನು ದೇವರ ಬಳಿಗೆ ತಿರುಗಿಕೊಂಡ್ರೆ ಪಾಪದಲ್ಲಿ ಒಂಟಿಯಾಗಿರುವಂಥ ಆತನನ್ನ ದೇವರು ಯಾವಾಗಲೂ ಕೂಡ ಸ್ವೀಕಾರ ಮಾಡ್ತಾನೆ. 1 ಯೋಹಾನ 1:9ನೇ ವಚನಕ್ಕೆ ಅನುಸಾರವಾಗಿ ದೇವರನ್ನು ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ ಯಾವ ಮನುಷ್ಯನಾದರೂ ಒಪ್ಪಿಕೊಳ್ಳುವಂಥದ್ದಾದ್ರೆ ಆತನು ತನ್ನ ಸಹವಾಸಕ್ಕೆ ಸೇರಿಸಿಕೊಂಡು ಆತನಿಗೆ ರಕ್ಷಣೆಯನ್ನು ಕೊಡ್ತಾನೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ದೇವರು ಇದನ್ನು ಮಾಡ್ತಾನೆ ಅಂದರೆ ಒಬ್ಬಂಟಿತನ ಎನ್ನುವಂಥದ್ದು ಪ್ರಮಾದವಾಗಿ ಇರುವಂಥ ಕಾರಣ. ಇವತ್ತು ಯಾವುದೇ ಒಬ್ಬ ಮನುಷ್ಯನು ದೇವರ ಸಹವಾಸಕ್ಕೆ ಬರದೆ ಆತನು ಒಂಟಿಗನಾಗಿ ಉಳ್ಕೊಂಡ್ರೆ ಒಂಟಿಗನಾಗಿಯೇ ಪಾತಾಳಕ್ಕೆ ಹೋಗ್ಬೇಕಾಗುತ್ತೆ, ಒಬ್ಬಂಟಿಗನಾಗಿ ನರಕಕ್ಕೆ ಹೋಗ್ಬೇಕಾಗುತ್ತೆ. ಆದ್ದರಿಂದ ಒಬ್ಬ ಮನುಷ್ಯನು ದೇವರ ಸಹವಾಸವನ್ನು ಬಿಡಬಾರ್ದು. ಒಂದು ವೇಳೆ ಯಾವ ಮನುಷ್ಯನ ಸಹವಾಸವನ್ನು, ದುರ್ಜನರ ಸಹವಾಸವನ್ನು ಬಿಟ್ಟರೆ ಅದರಲ್ಲಿ ತಪ್ಪೇ ಇಲ್ಲ. ಆದರೆ ದೇವರ ಸಹವಾಸವನ್ನ ಈ ಭೂಮಿ ಮೇಲೆ ನಮಗೆ ಬುದ್ಧಿ ಬಂದಂಥ ಕಾಲವು ಮೊದಲುಗೊಂಡು ನಮ್ಮ ಪ್ರಾಣ ಹೋಗುವವರೆಗೂ ಕೂಡ ದೇವರ ಸಹವಾಸದಲ್ಲಿ ಇದ್ದೇ ತೀರಬೇಕು ಎನ್ನುವಂಥದ್ದನ್ನ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ದೇವರ ಒಂಟಿತನವನ್ನ ಹೋಗಿಸ್ಬೇಕು ಅಂತ ಅಂದ್ರೆ ನಾವು ದೇವರ ಸಹವಾಸಕ್ಕೆ ಬರಬೇಕು. ನಾವು ದೇವರ ಸಹವಾಸಕ್ಕೆ ಬರದಂಥ ರೀತಿಯಲ್ಲಿ ಅಪವಾದಿ ನಮ್ಮನ್ನು ಒಂಟಿತನದಿಂದ ಕಾಡಬೇಕು ಎಂಬುದಾಗಿ ನೋಡ್ತಾ ಇದೆ. ನಾವೆಲ್ಲರೂ ಕೂಡ ಯಾವ ಮನುಷ್ಯನ ಸಹವಾಸವನ್ನು ಮಾಡದೆ ಒಬ್ಬಂಟಿಗರಾಗಿ ಬದುಕಬೇಕು ಎನ್ನುವಂಥ ಆಲೋಚನೆಯಲ್ಲಿದೆ. ಕೆಲವೊಂದು ನಾವು ಯೂಟ್ಯೂಬ್ಗಳಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಡಿಯೋಗಳನ್ನು ನೋಡಿದ್ವಿ. ಅದರಲ್ಲಿ ಏನು ಅಂತಂದರೆ, ಕೆಲವರು ಭಿಕ್ಷಕರುಗಳು ಇರ್ತಾರೆ, ಅವರು ವಿಚಿತ್ರವಾದಂಥ ಬಟ್ಟೆಗಳನ್ನು ವಿಚಿತ್ರವಾದಂಥ ರೀತಿಯಲ್ಲಿ
ಸ್ನಾನ ಇಲ್ಲದೆ ಭೀಕರವಾಗಿರ್ತಾರೆ. ಅವ್ರನ್ನ ಯಾರಾದ್ರೂ ಒಂದ್ ವೇಳೆ ಕರೆದು ಒಂದ್ ವೇಳೆ ಬಟ್ಟೆ ಕೊಡೋದಕ್ಕೋ ಅವ್ರಿಗೇನೋ ಸ್ನಾನ ಮಾಡಿಸೋದಕ್ಕೋ ಏನ್ಕನ ಹೋದ್ರೆ ಅವ್ರು ದೂರ ಹೋಗ್ತಿರ್ತಾರೆ. ಅಂದ್ರೆ ಮನುಷ್ಯನು ಎಷ್ಟರ ಮಟ್ಟಿಗೆ ಮನುಷ್ಯನ ಮನಸ್ಸಿನಲ್ಲಿ, ಸೈತಾನನು ಮನುಷ್ಯನ ಮನಸ್ಸಿನಲ್ಲಿ ಎಷ್ಟರ ಮಟ್ಟಿಗೆ ಕೆಡುಕನ್ನು ಹುಟ್ಟಿಸಿದ್ದಾನೋ, ಒಬ್ಬಟ್ಟಿತನವನ್ನು ಹುಟ್ಟಿಸಿದ್ದಾನೋ, ಮನುಷ್ಯರ ಸಹವಾಸವನ್ನೇ ಬೇಡ ಎನ್ನುವಂಥ ರೀತಿಯಲ್ಲಿ ಆತನು ತಿರಸ್ಕಾರ ಮಾಡುವಂಥ ರೀತಿಯಲ್ಲಿ ಮನುಷ್ಯನನ್ನು ಬದಲಾಯಿಸಿದ್ದಾನೆ ಅಂದ್ರೆ ಆಲೋಚನೆ ಮಾಡಿ. ಸೈತಾನನು ಮನುಷ್ಯನನ್ನು ಯಾವ ರೀತಿಯಾಗಿ ಕಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನ, ಅಂದ್ರೆ ಒಬ್ಬಟ್ಟಿತನದ ಮೂಲಕವಾಗಿ ಈ ರೀತಿಯಾಗಿ ಕಾಡ್ತಾ ಇದ್ದಾನ. ದೇವರಿಂದ ದೂರ ಹೋಗ್ಬೇಕು. ಯಾವ ರೀತಿಯಾಗಿ ಕಾಡ್ತಾ ಇದ್ದಾನೋ ಸೈತಾನನು ಮನುಷ್ಯನನ್ನ, 1 ಪೇತ್ರ 5:8 ಓದಿ. 1 ಪೇತ್ರ ಪುಸ್ತಕ 5ನೇ ಅಧ್ಯಾಯ 8ನೇ ವಚನವನ್ನ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಯಾಕೆ ಸ್ವಸ್ಥಚಿತ್ತರಾಗಿರ್ಬೇಕು, ಯಾಕೆ ಎಚ್ಚರವಾಗಿರ್ಬೇಕು ಅಂದ್ರೆ ನೀವು ಮಲಗಬಾರ್ದು ಅಂತ ಅಲ್ಲ ಇದ್ರ ಅರ್ಥ. ಎಚ್ಚರಿಕೆಯಿಂದ ಇರಿ. ಈಗ ನಾವು ಕೆಲವ್ರು ಹೇಳ್ತೀವಿ, ಒಂದ್ ವೇಳೆ ಏದೋ ಒಂದು ಅಪಾಯ ಬಂದ್ಬಿಟ್ಟು ನೀನು ಎಚ್ಚರಿಕೆಯಿಂದ ಇರು ಅಂತಾನ. ಹಂಗಂದ್ರೆ ಮಲಗಬಾರ್ದು ಅಂತ ಅಲ್ಲ. ನೀನು ಸರಿಯಾದಂಥ ರೀತಿಯಲ್ಲಿ ನಿನ್ನ ಆರೋಗ್ಯವನ್ನು ನೋಡ್ಕೊಳಪ್ಪ, ನೀನು ಎಚ್ಚರಿಕೆಯಿಂದ ಇರು, ನಿನಗೆ ಅನಾರೋಗ್ಯ ಬಂದ್ಬಿಟ್ಟೈತು ಎಂಬುದಾಗಿ ಮಾತಾಡ್ತಿರ್ತೀವಿ. ಇದ್ರ ಅರ್ಥ ನಿದ್ದೆ ಮಾಡಬಾರ್ದು ಅಂತ ಅಲ್ಲ, ನಿದ್ದೆನ ಮಾಡಬಾರ್ದಾ ಎನ್ನುವಂಥ ರೀತಿಯಲ್ಲಿ ಅಲ್ಲ ಇದ್ರ ಅರ್ಥ. ಅಂದ್ರೆ ಸೈತಾನನು ಯಾವಾಗ ನಮ್ಮನ್ನ ಪಾಪವನ್ನು ಪ್ರೇರೇಪಣೆ ಕೊಟ್ಟು ನಮ್ಮ ಕೈಲಿ ಪಾಪವನ್ನು ಮಾಡಿಸ್ತಾನೋ ಆದ್ರಿಂದ ನಾವು ಎಚ್ಚರಿಕೆಯಾಗಿರ್ಬೇಕಂತ ಅದೇ ಇಲ್ಲಿರುವಂಥದ್ದು. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂದು ಸಿಂಹೋದೋಪಾದಿಯಲ್ಲಿ, ಅಂದ್ರೆ ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ತಿರುಗ್ತಾ ಇದ್ದಾನಂತೆ. ಯಾವ ಮನುಷ್ಯನನ್ನ ಯಾವ ರೀತಿಯಾಗಿ ನುಂಗಣ ಎಂಬುದಾಗಿ ಸೈತಾನನ ಕಾಯ್ತಾ ಇದ್ದಾನೆ, ಯಾವ ಮನುಷ್ಯನು ನನ್ನ ಬಳಿಗೆ ಬರ್ತಾನೆ ಎಂಬುದಾಗಿ ದೇವರು ಕಾಯ್ತಾ ಇದ್ದಾನೆ. ಅಂದ್ರೆ ಮನುಷ್ಯನನ್ನ ಸೈತಾನನ ಒಂಟಿತನದಲ್ಲಿ ನೂಕಿ ಅವನನ್ನ ಪಾಪವನ್ನು ಮಾಡೋದಕ್ಕೋಸ್ಕರ ಪ್ರೇರೇಪಣೆ ಕೊಡ್ತಾ ಇದ್ದಾನೆ. ಅವಳು ಪಾಪ ಮಾಡೋದಕ್ಕೆ ಕಾರಣ ಒಂಟಿತನ. ಇವತ್ತು ಬಹಳಷ್ಟು ಜನ ಪಾಪ ಮಾಡೋದಕ್ಕೆ ಕಾರಣ ಒಂಟಿತನ. ಅವ್ರು ಒಬ್ಬಂಟಿಗರಾಗಿದ್ದಾಗಲೇ ಕೆಟ್ಟ ಆಲೋಚನೆಗಳು ಬರುತ್ತೆ. ಒಬ್ಬಂಟಿಗರಾಗಿದ್ದಾಗಲೇ ಕೆಟ್ಟದನ್ನು ನೋಡ್ಬೇಕನ್ನುವಂಥ ಆಲೋಚನೆ ಬಂದಾಗ ಕೆಟ್ಟದನ್ನು ನೋಡ್ತಾರೆ. ಒಬ್ಬಂಟಿಗರಾಗಿದ್ದಾಗಲೇ ಎಷ್ಟೋ ತಪ್ಪುಗಳನ್ನು ಮಾಡ್ತಾರೆ. ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಸಮಯದಲ್ಲಿ ಒಬ್ಬಂಟಿಗರಾಗಿನೇ ಹೋಗ್ತಿರ್ತಾರೆ. ಕಳ್ಳರು ತಪ್ಪು ಮಾಡುವಂಥದ್ದು, ಆ ಕಳ್ಳತನ ಮಾಡುವಂಥದ್ದು ಯಾವಾಗ? ಒಬ್ಬಂಟಿಗರಾಗಿ. ಬಹಳಷ್ಟು ಜನವನ್ನ ಕರ್ಕೊಂಡೋಗಿ ಕಳ್ಳತನವನ್ನು ಮಾಡ್ತಾರೆ, 100 ಜನ 200 ಜನವನ್ನ ಇಲ್ಲ. ಅಂದ್ರೆ ಮನುಷ್ಯನು ಒಬ್ಬಂಟಿನಾಗಿದ್ದರೆ ಅಪಾಯ. ದೇವರ ಜೊತೆಯಲ್ಲಿಯೇ ಮನುಷ್ಯನು ಯಾವಾಗಲೂ ಬದುಕಬೇಕು, ದೇವರ ಸಹವಾಸದಲ್ಲಿಯೇ ಬದುಕಬೇಕು. ನಿನ್ನ ನೆರೆಯವನ್ನ ನಿನ್ನಂತೆ ಪ್ರೀತಿ ಮಾಡುವುದಾಗಿ ದೇವರು ಹೇಳಿದ್ದಾನೆ. ಅಂದ್ರೆ ಇದ್ರ ಅರ್ಥ ಏನು? ಒಬ್ಬ ಮನುಷ್ಯನ ಜೊತೆಯಲ್ಲಿ ಇನ್ನೊಬ್ಬ ಮನುಷ್ಯನಿಗೆ ಸಹವಾಸ ಎನ್ನುವಂಥದ್ದು ಇರಬೇಕು. ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಒಳ್ಳೆಯ ಬಾಂಧವ್ಯ ಇರಬೇಕು. ಆವಾಗಲೇ ಸಹವಾಸದಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲೂ ಯೋಹಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ದೇವರು ಪರಲೋಕದಲ್ಲಿದ್ರು, ಯೇಸು ಕ್ರಿಸ್ತನ ಪರಲೋಕದಲ್ಲಿದ್ರು, ಈ ಭೂಮಿ ಮೇಲೆ ಮನುಷ್ಯರ ಜೊತೆಯಲ್ಲಿ ಯಾರನ್ನ ಬಿಟ್ಟಿದ್ದನೋ ಯೋಹಾನು ಬರೆದ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನವನ್ನು ಓದಿ. ಆಗ ನಾನು ತಂದೆಯನ್ನ ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಅಂದ್ರೆ ಬೇರೊಬ್ಬ ಸಹಾಯಕನನ್ನ, ಪವಿತ್ರಾತ್ಮನನ್ನ ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡ್ತಾನಂತೆ. ಅಂದ್ರೆ ನಾವು ಯಾವಾಗ ದೀಕ್ಷಾ ಸ್ನಾನವನ್ನು ತೆಗೆದುಕೊಳ್ತೀವೋ, ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನಕ್ಕೆ ಅನುಸಾರವಾಗಿ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಸಮಯದಲ್ಲಿ ಪವಿತ್ರಾತ್ಮನು ನಮ್ಮೊಳಗೆ ಬರ್ತಾನೆ. ಪವಿತ್ರಾತ್ಮನು ನಮ್ಮೊಳಗೆ ಇದ್ದು ನಾವೇನೋ ತಪ್ಪು ಮಾಡಿಬಿಟ್ರೆ ಆತನ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಡಲ್ಲ. ನಾವು ತಪ್ಪು ಮಾಡಿದಂಥ ಸಮಯದಲ್ಲಿ ಆತನ ನಮ್ಮನ್ನು ಬಲಪಡಿಸ್ತಾ ನಮ್ಮ ವಿಷಯದಲ್ಲಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಸ್ವಾಮಿ ಈತನ ತಪ್ಪು ಮಾಡಿಬಿಟ್ಟಿದ್ದಾನೆ, ಈತನನ್ನು ಕ್ಷಮಿಸು ಎಂಬುದಾಗಿ ಆತನ ದೇವರಿಗೆ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮೊಳಗೆ ಆತನ ಕೊನೆ ಕಾಲಕ್ಕೂ ಜೀವಿಸ್ತಾನೆ. ನಾವಿರುವಂಥ ಕಾಲಕ್ಕೂ, ಈ ಭೂಮಿ ಮೇಲೆ ನಾವಿರುವವರೆಗೂ, ಇಲ್ಲ ಒಂದು ವೇಳೆ ಯೇಸು ಕ್ರಿಸ್ತನು ಈ ಭೂಮಿ ಮೇಲೆ ನಮ್ಮ ಸಾವಿಗಿನ ಮೊದಲೇ ಬಂದರು ಅಂದ್ಕೊಳ್ಳಿ, ಆ ಒಂದು ಕಾಲದವರೆಗೂ ಕೂಡ ಪವಿತ್ರಾತ್ಮನು ನಮ್ಮೊಳಗೆ ಇದ್ದುಕೊಂಡು ಆತ ನಮ್ಮನ್ನು ಆಧರಿಸ್ತಾನೆ. ಅಂದ್ರೆ ಮನುಷ್ಯನನ್ನು ಒಂಟಿಗನಾಗಿ ಬಿಟ್ಟಿಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಮತ್ತೇನು ಬರೆಸುವಂತ 28ನೇ ಅಧ್ಯಾಯಗಳಲ್ಲಿ ಆ ಮಾತನ್ನು ಹೇಳಿದ್ದಾನೆ. ಯೇಸು ಕ್ರಿಸ್ತನು ಹೊರಟೋಗಿದ್ದಾನೆ, ಮತ್ತೆ ಇನ್ನೆಲ್ಲಿ ನಮ್ಮನ್ನ ಅನಾಥರಾಗಿ ಬಿಟ್ಟಂಗೆ ಅಲ್ವಾ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಅದು ತಪ್ಪು. ಯಾಕೆ ಅಂತಂದ್ರೆ ದೇವ್ರು ಹೇಳ್ತಾ ಇದ್ದಾನೆ, ಸತ್ಯದ ಆತ್ಮನನ್ನ ಕಳಿಸಿ ಕೊಡ್ತಾನಂತೆ. ಆತನು ಸತ್ಯದ ಆತ್ಮನನ್ನು ಈ ಭೂಮಿ ಮೇಲೆ ಬಂದು ಸದಾಕಾಲಕ್ಕೂ ನಡೆಸ್ತಾನಂತೆ. ಅದೇ ಅಲ್ಲಿ ಇರುವಂತ ಮಾತು. ಮತ್ತೆ ಓದಿ ಅದನ್ನ. ನಾನು ತಂದೆಯನ್ನ ಕೇಳಿಕೊಳ್ಳುವನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಜೊತೆಯಲ್ಲಿ ಇರುವುದಕ್ಕೆ ಕೊಡುವನು ಅಂತಾನ. ಸದಾಕಾಲವು ನಮ್ಮ ಜೊತೆಯಲ್ಲಿ ಇರ್ತಾನೆ. ಅಂದ್ರೆ ನಾವು ಯಾವಾಗಲೂ ದೇವರ ಸಹವಾಸದಲ್ಲಿ ಇರಬೇಕು. ಇದನ್ನ ಆಲೋಚನೆ ಮಾಡಬೇಕು.
ಯಾಕೆ ಅಂತಂದ್ರೆ ಇವತ್ತು ನಾವು ಯಾವಾಗಲೂ ಕೂಡ ಮನುಷ್ಯರ ಸಹವಾಸದಲ್ಲಿ ಇರಬೇಕು, ಇನ್ನೊಬ್ಬರ ಮನುಷ್ಯನ ಒಂದು ಅನ್ಯೂನ್ಯತೆಯಲ್ಲಿ ಇರಬೇಕು ಅಂತ ಯಾವಾಗಲೂ ಕೂಡ ಅವರ ಜೊತೆಯಲ್ಲಿ ಸೇರ್ಕೊಂಡು ಲೋಕದ ಮಾತುಗಳನ್ನು ಮಾತಾಡ್ಕೊಂಡು ಅವರ ಜೊತೆಯಲ್ಲಿ ಬೀದಿ ಬೀದಿ ಸುತ್ತಕೊಂಡು ಇರುವಂಥದ್ದಲ್ಲ. ಆ ರೀತಿಯಾಗಿ ಇರಬಾರ್ದು. ನಾವು ಇವತ್ತು ಅನ್ಯೂನ್ಯತೆಯಲ್ಲಿ ಇರಬೇಕು ಅಂದ್ರೆ ಒಬ್ಬ ಮನುಷ್ಯನ ಇನ್ನೊಬ್ಬ ಮನುಷ್ಯನ ಜೊತೆಯಲ್ಲಿ ಸೇರಿದ್ರೆ ದೇವರ ಬಗ್ಗೆ ಆಲೋಚನೆ ಮಾಡಬೇಕು. ಯಾವಾಗಲೂ ದೇವರ ರಾಜ್ಯಕ್ಕೋಸ್ಕರ ದುಡಿಬೇಕು, ಯಾವಾಗಲೂ ಕೂಡ ದೇವರಿಗೋಸ್ಕರವೇ ಬದುಕಬೇಕು. ಅಂಥವರ ಸಹವಾಸವನ್ನು ಮಾಡಬೇಕು, ಅಂಥವರ ಜೊತೆಯಲ್ಲಿ ಅನ್ಯೂನ್ಯತೆಯಲ್ಲಿ ಇರಬೇಕು. ಪಾಪವನ್ನು ಮಾಡುವಂಥವ್ರ ಜೊತೆಯಲ್ಲಿ ಸೇರಬಾರ್ದು. ಪಾಪಕ್ಕೆ ಪ್ರೇರೇಪಣೆ ಕೊಟ್ಟು ಪಿಕ್ಚರ್ಗೆ ಕರ್ಕೊಂಡು ಹೋಗುವಂಥ ಫ್ರೆಂಡ್ಗಳ ಜೊತೆಯಲ್ಲಿ ಮತ್ತೆ ಹಲವಾರು ತಪ್ಪು ಆಲೋಚನೆಗಳನ್ನು ಹೇಳುವಂಥ ಫ್ರೆಂಡ್ಗಳ ಜೊತೆಯಲ್ಲಿ ಅಂಥವರ ಸಹವಾಸವನ್ನು ಯಾವತ್ತಿಗೂ ಮಾಡಬಾರ್ದು. ಸಹವಾಸ ಮಾಡಬೇಕು, ಒಬ್ಬಂಟಿಗರಾಗಿರ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಯಾರ್ಯಾರು ಬೇಕೋ ಅವರ ಸಹವಾಸವನ್ನು ಮಾಡಿದ್ರೆ ತಪ್ಪು. ಅದಕ್ಕೋಸ್ಕರವೇ ಎಫೆಸ ಪುಸ್ತಕ 5ನೇ ಅಧ್ಯಾಯ 6ನೇ ವಚನದಲ್ಲಿ ಏನಿದೆಯೋ ಅದನ್ನು ಗಮನಿಸಿ. ಉರುಳಿಲ್ಲದ ಮಾತುಗಳನ್ನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂದ್ರೆ ಅರ್ಥವೇ ಇಲ್ಲದಂಥ ರೀತಿಯಲ್ಲಿ ಮಾತಾಡ್ತಾರೆ ಕೆಲವರು. ಅಂಥವರ ಮಾತುಗಳಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವವರ ಮೇಲೆ ಬರುತ್ತದೆ. ಅಂಥ ತಪ್ಪು ಮಾತುಗಳನ್ನು ಮಾತಾಡ್ಕೊಂಡು ಕಾಲ ಕಳೆಯುವಂಥವರ ಮೇಲೆ ದೇವರ ಕೋಪ ಬರುತ್ತಂತೆ. ಅಂಥವರ ಜೊತೆಯಲ್ಲಿ ನಾವು ಕೂಡ ಮಾತಾಡಿ ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ ಎಂಬುದಾಗಿದೆ. ಇವತ್ತು ನಾವು ಭಕ್ತರುಗಳೇ ಆಗಿರ್ಬೋದು, ಭಕ್ತರುಗಳು ಕೂಡ ಸೇರಿದಂಥ ಸಮಯದಲ್ಲಿ ಯಾವತ್ತೂ ಲೋಕದ ವಿಷಯದಲ್ಲೇ ಮಾತಾಡ್ಕೊಂಡು ಕಾಲವನ್ನು ಕಳಿಬಾರ್ದು. ದೇವರ ವಿಷಯದಲ್ಲಿ ಆಲೋಚನೆ ಮಾಡ್ತಾ, ದೇವರ ಬಗ್ಗೆ ಮಾತನಾಡ್ತಾ ಯಾವಾಗಲೂ ದೇವರಿಗೋಸ್ಕರವೇ ಜೀವಿಸ್ಬೇಕು. ಅಂಥ ಒಂದು ಸಹವಾಸವನ್ನು ಇಟ್ಕೋಬೇಕು, ಅಂಥ ಒಂದು ಅನ್ಯೂನ್ಯತೆಯಲ್ಲಿ ಇರಬೇಕು, ಅಂಥ ಒಂದು ಭಕ್ತರ ಸಹವಾಸವನ್ನು ಮಾಡಬೇಕು. ಸಭೆಯಾಗಿ ಸೇರಿದಾಗಲೂ ಕೂಡ ಸಭೆಯಲ್ಲಿ ಲೋಕದ ವಿಷಯಗಳು ಯಾವಾಗಲೂ ಇದರಲ್ಲೇ ಮುಳುಗಿ ಹೋಗ್ಬಾರ್ದು. ನಮ್ಮ ದುಡಿಮೆಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ಇರಬೇಕು, ಇರಬಾರ್ದು ಅಂತಲ್ಲ. ಆದರೆ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು. ಮೊದಲು ಅಂದರೆ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಕೊಟ್ಟು ಮತ್ತೇನು ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನಕ್ಕೆ ಅನುಸಾರವಾಗಿ ದೇವರ ರಾಜ್ಯಕ್ಕೋಸ್ಕರ, ದೇವರ ನೀತಿಗೋಸ್ಕರ ಬದುಕಬೇಕು. ಎಲ್ಲರಿಗೂ ವಂದನೆಗಳು.